गुरुब्रह्मा गुरुविष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः। शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। सर्वमंगलमांगल्ये शिवे सर्वार्थसाधिके शरण्ये त्र्यंबके गौरी नारायणि नमोस्तुते। श्री गुरुभ्यो नमः। हरि ಓಂ। ನಮಸ್ತೆ ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ಸಹ ನಮ್ಮ ಚಾನೆಲ್ನ ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಈ ದಿನ ನಿಮಗೆ ಭಗವಂತ ಒಳ್ಳೆಯ ಆರೋಗ್ಯ, ಆಯುಷ್ಯ ಹಾಗೂ ಒಳ್ಳೆಯ ಭಾಗ್ಯವನ್ನು, ಐಶ್ವರ್ಯವನ್ನು, ಯೋಗ ಭಾಗ್ಯಗಳನ್ನು ಭಗವಂತ ಅನುಗ್ರಹಿಸಲಿ ಎಂದು ದೇವರ ಭಗವಂತನ ಚರಣ ಕಮಲಗಳಲ್ಲಿ ಪ್ರಾರ್ಥಿಸುತ್ತಾ, ಈ ದಿನದ ದ್ವಾದಶ ರಾಶಿಗಳ ಫಲ ಹೇಗಿರಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಅಲ್ಲಿಗೆ ಈ ದಿನದ ಪಂಚಾಂಗ ಶ್ರವಣ. ಈ ದಿನ 8 ಆಗಸ್ಟ್ 2026 ಶನಿವಾರ. ಈ ದಿನ ಶ್ರೀ ಪರಾಭವನಾಮ ಸಂವತ್ಸರ, ದಕ್ಷಿಣಾಯನ, ಗ್ರೀಷ್ಮ ಋತು, ಆಷಾಢ ಮಾಸ, ಕೃಷ್ಣ ಪಕ್ಷ. ಈ ದಿನ ಸೂರ್ಯೋದಯ ಬೆಳಗ್ಗೆ 6:01, ಸೂರ್ಯಾಸ್ತ ಸಂಜೆ 6:42. ಇನ್ನು ಈ ದಿನದ ದಶಮಿ ತಿಥಿ ಹಾಗೂ ರೋಹಿಣಿ ನಕ್ಷತ್ರ, ಧ್ರುವ ಯೋಗ, ವಿಷ್ಟಿಕರಣ. ಈ ದಿನ ವರ್ಜ್ಯ ಸಮಯ ಬೆಳಗ್ಗೆ 9:28 10:57 ವರ್ಜ್ಯ ಮಾಡತಕ್ಕಂಥ ಸಮಯ. ಈ ದಿನದ ದುರ್ಮುಹೂರ್ತ ಬೆಳಗ್ಗೆ 7:42 8:33 ಈ ದಿನದ ರಾಹುಕಾಲ ಬೆಳಗ್ಗೆ 9:11 ಬೆಳಗ್ಗೆ 10:46 ರಾಹುಕಾಲವಿರತಕ್ಕಂಥ ಸಮಯ. ಯಮಗಂಡ ಕಾಲ ಮಧ್ಯಾಹ್ನ 1:56 3:32 ಗುಳಿಕ ಕಾಲ 6:01 7:36 ಬ್ರಹ್ಮ ಮುಹೂರ್ತ ಬೆಳಗ್ಗೆ 4:25 5:13 ಅಮೃತ ಕಾಲ ಮಧ್ಯಾಹ್ನ 1:53 3:21. ಈ ದಿನದ ಅಭಿಜಿತ್ ಲಗ್ನದ ಮುಹೂರ್ತ ಮಧ್ಯಾಹ್ನ 11:56 12:47 ಅಭಿಜಿತ್ ಲಗ್ನದ ಮುಹೂರ್ತ. ಸ್ನೇಹಿತರೆ, ಇವಿಷ್ಟು ಈ ದಿನದ ಪಂಚಾಂಗ ಶ್ರವಣ. ಈ ದಿನ ಭಗವಂತ ಎಲ್ಲರಿಗೂ ಶುಭ ಫಲಗಳನ್ನು ಅನುಗ್ರಹಿಸಲಿ ಎಂದು ಸ್ಮರಣೆಯನ್ನು ಮಾಡುತ್ತಾ, ಇನ್ನು ದ್ವಾದಶ ರಾಶಿಗಳ ಫಲ ಹೇಗಿರಲಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ಮೇಷರಾಶಿ. ಮೇಷ ರಾಶಿಯವರಿಗೆ ಇಂದು ಶನಿವಾರವಾದ್ದರಿಂದ ದಿನದ ಆರಂಭದಲ್ಲಿ ಕೊಂಚ ಕಾರ್ಯಭಾರ ಹಾಗೂ ಮಾನಸಿಕ ಒತ್ತಡ ಎದುರಾಗಲಿದೆ. ಆದರೆ ನಿಮ್ಮ ಸಹಜ ಧೈರ್ಯ ಮತ್ತು ಪರಿಶ್ರಮದಿಂದ ಎಲ್ಲ ಸವಾಲುಗಳನ್ನು ಯಶಸ್ವಿಯಾಗಿ ಮೆಟ್ಟಿ ನಿಲ್ಲಲಿದ್ದೀರಿ. ಯಾವುದೇ ಒಂದು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಆತುರ ಪಡದೆ ತಾಳ್ಮೆಯಿಂದ ಆಲೋಚಿಸಿ ಮುಂದೆ ಹೆಜ್ಜೆ ಇಡುವುದು ಉತ್ತಮ. ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಸ್ಥಳದಲ್ಲಿ ಶ್ರಮ ಹೆಚ್ಚಾಗಲಿದೆ. ಹೆಚ್ಚುವರಿ ಕೆಲಸ ಕಾರ್ಯಗಳು ಹೆಗಲೇರುವಂಥ ಸಾಧ್ಯತೆ ಇದೆ. ಸಹೋದ್ಯೋಗಿಗಳೊಂದಿಗೆ ಅನಗತ್ಯ ವಾದ ವಿವಾದಗಳಿಂದ ಸ್ವಲ್ಪ ದೂರ ಇರುವುದು ಉತ್ತಮ. ಆದಷ್ಟು ನಿಮ್ಮ ಕೆಲಸದ ಕಡೆಗೆ ಗಮನವನ್ನು ಕೊಡಿ. ಈ ದಿನ ವ್ಯಾಪಾರಿಗಳಿಗೆ ಸಮಾಧಾನಕರ ಲಾಭ ದೊರೆಯಲಿದೆ. ನೂತನ ಯೋಜನೆಗಳು ಅಥವಾ ಹೂಡಿಕೆಗಳನ್ನು ಜಾರಿಗೆ ತರುವ ಮುನ್ನ ಅನುಭವಸ್ಥರ ಸಲಹೆ ಪಡೆಯುವುದು ಅಗತ್ಯ. ತಾಂತ್ರಿಕ, ಯಂತ್ರೋಪಕರಣ ಹಾಗೂ ಕಬ್ಬಿಣ ಸಂಬಂಧಿತ ಉದ್ಯಮದಲ್ಲಿರುವವರಿಗೆ ಉತ್ತಮ ವಹಿವಾಟು ನಡೆಯುವಂತಹ ದಿನ. ವ್ಯಾಪಾರ ವ್ಯವಹಾರಗಳನ್ನು ವಿಸ್ತರಣೆ ಮಾಡಲು ಸಹಿತ ಈ ದಿನ ಉತ್ತಮ ದಿನವಾಗಿರಲಿದೆ. ಆರ್ಥಿಕವಾಗಿ ಈ ದಿನವು ಮಿಶ್ರ ಫಲವನ್ನು ತಂದುಕೊಡಲಿದೆ. ಆದಾಯ ಬಂದಷ್ಟೇ ವೇಗವಾಗಿ ಅನಗತ್ಯ ಖರ್ಚು ವೆಚ್ಚಗಳು ಸಹಿತ ಎದುರಾಗಲಿದೆ. ಅನಗತ್ಯ ಖರ್ಚುಗಳಿಗೆ ಆದಷ್ಟು ಕಡಿವಾಣವನ್ನು ಹಾಕುವುದು ಒಳ್ಳೆಯದು. ಯಾರಿಗೂ ಸಾಲ ನೀಡದೇ ಇರುವುದು ಒಳ್ಳೆಯದು. ಯಾರಿಂದ ಸಾಲವನ್ನು ಸಹಿತ ಪಡೆಯದೇ ಇರುವುದು ಸಹಿತ ಉತ್ತಮ. ಇನ್ನು ಈ ದಿನದ ನಿಮ್ಮ ಕುಟುಂಬದಲ್ಲಿ ವಾತಾವರಣವು ಸಾಧಾರಣವಾಗಿರಲಿದೆ. ಹಿರಿಯರ ಆರೋಗ್ಯದ ಬಗ್ಗೆ ತುಂಬ ಕಾಳಜಿಯನ್ನು ಮಾಡಿ. ನಿಮ್ಮ ದಾಂಪತ್ಯ ಜೀವನದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡದಂತೆ ಮಾತುಗಳಲ್ಲಿ
ಸೌಮ್ಯತೆಯನ್ನು ಕಾಯ್ದುಕೊಳ್ಳಿ. ಪ್ರೇಮಿಗಳಿಗೆ ಕೊಂಚ ಸಮಾಧಾನದಿಂದ ವ್ಯವಹರಿಸಬೇಕಾದಂಥ ದಿನ. ಈ ದಿನ ಆದಷ್ಟು ಪ್ರೇಮಿಗಳು ಅನ್ಯೋನ್ಯತೆಯನ್ನು ಕಾಪಾಡಿಕೊಳ್ಳಿ. ಗ್ರಹದಲ್ಲಿ ಯಾವುದಾದ್ರೂ ಶುಭ ಕಾರ್ಯಗಳಾಗತಕ್ಕಂಥದ್ದು ಆಗುವಂಥ ಸಾಧ್ಯತೆಗಳಿದೆ. ಆರೋಗ್ಯದ ವಿಚಾರದಲ್ಲಿ ಜಾಗರೂಕತೆ ಮಾಡಿಕೊಳ್ಳುವುದು ಅಗತ್ಯ. ಅತಿಯಾದ ಅಲೆದಾಟದಿಂದ ದೈಹಿಕ ಆಯಾಸವಾಗತಕ್ಕಂಥದ್ದು, ಬೆನ್ನು ನೋವು ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆಯಂತಹ ಸಣ್ಣ ಪುಟ್ಟ ಕಿರಿಕಿರಿಗಳು ಕಾಣಿಸಿಕೊಳ್ಳಲಿದೆ. ಸಮಯಕ್ಕೆ ಸರಿಯಾಗಿ ಆಹಾರ ಹಾಗೂ ಪೂರ್ಣ ವಿಶ್ರಾಂತಿಯನ್ನು ಮಾಡಿ ಒಳ್ಳೆಯ ಆಹಾರವನ್ನು ಸೇವನೆ ಮಾಡಿ ಆರೋಗ್ಯದ ಕಡೆಗೆ ಹೆಚ್ಚಿನ ಜಾಗರೂಕತೆಯನ್ನು ಮಾಡಿ. ಈ ದಿನ ಕೃಷಿಕರಿಗೆ ಒಳ್ಳೆಯ ಶ್ರಮದಾಯಕ ದಿನ. ಕೃಷಿ ಉಪಕರಣಗಳ ನಿರ್ವಹಣೆ ಹಾಗೂ ನೀರಾವರಿ ಕೆಲಸಗಳಿಗಾಗಿ ಕೃಷಿಕರು ಈ ದಿನ ಹೆಚ್ಚಿನ ಸಮಯವನ್ನು ವ್ಯಯಿಸಬೇಕಾಗಲಿದೆ. ಬೆಳವಣಿಗೆಗೆ ಸೂಕ್ತ ರಕ್ಷಣಾ ಕ್ರಮಗಳನ್ನು ವಿಶೇಷವಾಗಿ ಕೈಗೊಳ್ಳುವುದು ಅಗತ್ಯ. ಬೆಳೆಗಳ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಮುಂದುವರಿಯಿರಿ. ಇನ್ನು ವಿದ್ಯಾರ್ಥಿಗಳಿಗೆ ಈ ದಿನ ಅಧ್ಯಯನದಲ್ಲಿ ಹೆಚ್ಚಿನ ಏಕಾಗ್ರತೆ ಹಾಗೂ ಶ್ರಮದ ಅಗತ್ಯವಿದೆ. ಚಂಚಲತೆಯನ್ನು ಬದಿಗೊತ್ತಿ ಓದಿನತ್ತ ಹೆಚ್ಚಿನ ಗಮನವನ್ನು ಹರಿಸಬೇಕು. ತಾಂತ್ರಿಕ ಹಾಗೂ ಗಣಿತ ವಿಚಾರದ ಅಭ್ಯಾಸದಲ್ಲಿ ಉತ್ತಮ ಪ್ರಗತಿಯನ್ನು ಕಾಣುವಂಥ ದಿನ. ಈ ದಿನ ಶನಿವಾರವಾದ್ದರಿಂದ ಆಂಜನೇಯ ಸ್ವಾಮಿಯ ಆರಾಧನೆ ಹಾಗೂ ಹನುಮಾನ್ ಚಾಲಿಸನ್ನು ತಪ್ಪದೆ ಪಠಣ ಮಾಡಿ ಆಂಜನೇಯನಿಗೆ ವೀಳ್ಯದೆಲೆಯ ಮಾಲೆಯನ್ನು ಮಾಡಿ ಅರ್ಪಿಸುವುದರಿಂದ ಗ್ರಹಚಾರಗಳು ಪರಿಹಾರವಾಗಲಿದೆ. ಕಷ್ಟಗಳ ಪರಿಹಾರಕ್ಕಾಗಿ ಭಗವಂತನಿಗೆ ಎಳ್ಳೆಣ್ಣೆಯ ದೀಪವನ್ನು ಲಿಂಬುವಿನಲ್ಲಿ ಹಚ್ಚಿ ಹಾಗೂ ವಿಶೇಷವಾಗಿ ನಿಮ್ಮ ಕಾರ್ಯಗಳು ಸಿದ್ಧಿಯಾಗತಕ್ಕಂಥ ಯೋಗ ಪ್ರಾಪ್ತಿಯಾಗಲಿದೆ. ಈ ದಿನದ ನಿಮ್ಮ ಶುಭ ಸಂಖ್ಯೆ 9, ಶುಭ ಬಣ್ಣ ನೀಲಿ ಬಣ್ಣ, ಶುಭ ದಿಕ್ಕು ದಕ್ಷಿಣ ದಿಕ್ಕು. ಇನ್ನು ವೃಷಭ ರಾಶಿಯವರಿಗೆ ಈ ದಿನ ಶನಿಯ ಪ್ರಭಾವದಿಂದ ಸ್ಥಿರತೆ ಹಾಗೂ ತಾಳ್ಮೆಯಿಂದ ಕೆಲಸಗಳನ್ನು ಪೂರ್ಣಗೊಳಿಸುವ ದಿನ. ನಿಮ್ಮ ಪ್ರಾಯೋಗಿಕ ಚಿಂತನೆಗಳು ಯಶಸ್ಸಿಗೆ ದಾರಿ ಮಾಡಿಕೊಡಲಿದೆ. ದಿನದ ಆರಂಭದಲ್ಲಿ ಕೊಂಚ ನಿಧಾನಗತಿ ಕಂಡುಬಂದರೂ ಮಧ್ಯಾಹ್ನದ ನಂತರ ನಿಮ್ಮ ಕಾರ್ಯಗಳಲ್ಲಿ ಉತ್ತಮ ವೇಗ ಹಾಗೂ ಪ್ರಗತಿ ಕಂಡುಬರತಕ್ಕಂಥ ದಿನ. ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಮೇಲಧಿಕಾರಿಗಳಿಂದ ನಿಮಗೆ ಜವಾಬ್ದಾರಿಯುತ ಕೆಲಸಗಳು ಹಸ್ತಾಂತರವಾಗಲಿವೆ. ನಿಮ್ಮ ಶ್ರಮಕ್ಕೆ ಸೂಕ್ತ ಮನ್ನಣೆ ದೊರೆಯಲಿದ್ದು ಸಹೋದ್ಯೋಗಿಗಳ ಸಂಪೂರ್ಣ ಸಹಕಾರ ನಿಮಗೆ ಸಿಗಲಿದೆ. ಆಡಳಿತ ಹಾಗೂ ನಿರ್ವಹಣಾ ಕ್ಷೇತ್ರದಲ್ಲಿರುವವರಿಗೆ ಅನುಕೂಲಕರವಾದಂಥ ದಿನ. ಇನ್ನು ವ್ಯಾಪಾರ ವಹಿವಾಟು ಮಾಡತಕ್ಕಂಥವರಿಗೆ ನಿರಂತರ ಹಾಗೂ ಸ್ಥಿರವಾದ ಲಾಭ ದೊರೆಯಲಿದೆ. ರಿಯಲ್ ಎಸ್ಟೇಟ್, ಕೃಷಿ ಉತ್ಪನ್ನಗಳ ವ್ಯಾಪಾರ ವಹಿವಾಟು ಹಾಗೂ ಕಟ್ಟಡ ಸಾಮಗ್ರಿಗಳು, ವಾಹನ ವ್ಯಾಪಾರಿಗಳಿಗೆ ಉತ್ತಮ ಅವಕಾಶಗಳು ಲಭಿಸಲಿವೆ. ನೂತನ ಒಪ್ಪಂದಗಳಿಗೆ ಸಹಿ ಹಾಕಲು ಇಂದು ಶುಭ ಸಮಯವಾಗಿರಲಿದೆ. ಇನ್ನು ಈ ದಿನ ನಿಮ್ಮ ಆರ್ಥಿಕ ಸ್ಥಿತಿಯು ಸಮಾಧಾನಕರವಾಗಿದ್ದು ಅನಗತ್ಯ ಖರ್ಚುಗಳ ನಿಯಂತ್ರಣಕ್ಕೆ ಬರಲಿದೆ. ದೀರ್ಘಕಾಲದ ಹೂಡಿಕೆಗಳಿಗೆ ಅಥವಾ ಸ್ಥಿರ ಆಸ್ತಿ ಖರೀದಿಗೆ ಸಂಬಂಧಿಸಿದಂತೆ ಪ್ರಮುಖ ಯೋಜನೆ ರೂಪಿಸಲು ಇಂದು ಅನುಕೂಲಕರವಾದಂಥ ದಿನ. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ಪ್ರಶಾಂತತೆಯ ವಾತಾವರಣವಿರಲಿದೆ. ಮನೆಯ ಹಿರಿಯರ ಆರೋಗ್ಯ ಸುಧಾರಿಸಲಿದ್ದು ಅವರ ಮಾರ್ಗದರ್ಶನ ನಿಮಗೆ ಉಪಯುಕ್ತವಾಗಲಿದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ನಂಬಿಕೆ ಹಾಗೂ ಅನ್ಯೋನ್ಯತೆ ಹೆಚ್ಚಾಗತಕ್ಕಂತಹ ದಿನ. ಪ್ರೇಮಿಗಳಿಗೆ ಈ ದಿನ ಶುಭ ಸಮಾಚಾರಗಳು ಬರತಕ್ಕಂಥ ದಿನ. ಕುಟುಂಬದಲ್ಲಿ ಒಂದು ಒಳ್ಳೆಯ ಮಂಗಳಕರವಾದಂತಹ ಶುಭ ವಾತಾವರಣವಿರಲಿದೆ. ಮನಸ್ಸಿಗೆ ಒಂದು ಹಿತ ದೊರಕುವಂತಹ ದಿನ. ಆರೋಗ್ಯವು ಸಾಮಾನ್ಯವಾಗಿರಲಿದೆ. ಆದರೆ ಆಹಾರ ಸೇವನೆಯಲ್ಲಿ ವ್ಯತ್ಯಾಸವಾಗದಂತೆ ಜಾಗರೂಕತೆಯನ್ನು ಮಾಡಿ. ಶರೀರದಲ್ಲಿ ಆಲಸ್ಯ ಅಥವಾ ಕೀಲು ನೋವಿನಂತಹ ಸಣ್ಣ ಪುಟ್ಟ ಸಮಸ್ಯೆ ಕಾಣಿಸಿಕೊಂಡರೆ ಸೂಕ್ತವಾದಂತಹ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ಒಳ್ಳೆಯ ಔಷಧಗಳನ್ನು ತೆಗೆದುಕೊಳ್ಳುವುದು ಉತ್ತಮ. ಈ ದಿನ ರೈತರಿಗೆ ಕೃಷಿಯಲ್ಲಿ ವಿಶೇಷವಾಗಿ ಭೂ ಸಂಬಂಧಿತ ಕೆಲಸ ಕಾರ್ಯಗಳಲ್ಲಿ ನಿರತರಾದವರಿಗೆ ಉತ್ತಮ ದಿನವಾಗಿರಲಿದೆ. ಕೃಷಿ ಭೂಮಿಯ ಅಭಿವೃದ್ಧಿಗೆ ಈ ದಿನ ಹಾಗೂ ಕೃಷಿ ಉತ್ಪನ್ನಗಳ ವ್ಯಾಪಾರ ವಹಿವಾಟಿನಲ್ಲೂ ಲಾಭ ದೊರಕಲಿದೆ. ಕೃಷಿ ಭೂಮಿಯ ಅಭಿವೃದ್ಧಿ ಮಾಡತಕ್ಕಂಥದ್ದು ಅಥವಾ ಕೃಷಿ ಭೂಮಿಯನ್ನು ಖರೀದಿ ಮಾಡಲು ಈ ದಿನ ಉತ್ತಮವಾದಂತಹ ದಿನ.
ಮತ್ತು ಅನುಕೂಲಕರ ವಾತಾವರಣಗಳು ನಿಮಗೆ ಸೃಷ್ಟಿಯಾಗಲಿದೆ. ಶ್ರಮಕ್ಕೆ ತಕ್ಕಂತೆ ಬೆಳೆ ಉತ್ಪಾದನೆ ದೊರೆಯಲಿದೆ. ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಈ ದಿನ ಕಲಿಕೆಯಲ್ಲಿ ಉತ್ತಮ ಏಕಾಗ್ರತೆ ಸಿದ್ಧಿಸಲಿದೆ. ಗಂಭೀರ ವಿಷಯಗಳ ಅಭ್ಯಾಸ ಹಾಗೂ ಪರೀಕ್ಷಾ ಸಿದ್ಧತೆಗಳಲ್ಲಿ ಯಶಸ್ಸು ಕಾಣಲಿದ್ದೀರಿ. ಶಿಕ್ಷಕರು ಮತ್ತು ಹಿರಿಯರ ಬೆಂಬಲ ನಿಮಗೆ ದೊರೆಯುವುದರಿಂದ ವಿದ್ಯೆಯಲ್ಲಿ ಒಳ್ಳೆಯ ಸಾಧನೆ ಮಾಡತಕ್ಕಂಥ ಒಂದು ಭಾಗ್ಯ ನಿಮಗೆ ಪ್ರಾಪ್ತಿಯಾಗಲಿದೆ. ಸ್ನೇಹಿತರೆ, ಈ ದಿನ ಶನಿವಾರವಾದ್ದರಿಂದ ಆಂಜನೇಯನ ಆರಾಧನೆ ಹಾಗೂ ಶನಿದೇವರ ಪ್ರಾರ್ಥನೆಯನ್ನು ಮಾಡಿ, ನವಗ್ರಹ ಪೂಜೆಯನ್ನು ಮಾಡಿ, ನವಗ್ರಹ ಸ್ತೋತ್ರವನ್ನು ಪಠಣ ಮಾಡಿ. ಸಾಧ್ಯವಿದ್ದರೆ ಗ್ರಹಚಾರಗಳ ಪರಿಹಾರಕ್ಕಾಗಿ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿಕೊಳ್ಳಿ. ಶುಭ ಫಲಗಳು ದೊರಕಲಿದೆ. ಸ್ನೇಹಿತರೆ, ಈ ದಿನದ ನಿಮ್ಮ ಶುಭ ಸಂಖ್ಯೆ 6, ಶುಭ ಬಣ್ಣ ನೀಲಿ ಬಣ್ಣ, ಶುಭ ದಿಕ್ಕು ಆಗ್ನೇಯ ದಿಕ್ಕು. ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಶನಿವಾರವಾದ್ದರಿಂದ ಬುದ್ಧಿಕಾರಕನಾದ ಬುಧನ ರಾಶಿಯಾದ ನಿಮಗೆ ಮಿಶ್ರ ಫಲಿತಾಂಶ ದೊರೆಯಲಿದೆ. ಚುರುಕಾದ ಆಲೋಚನೆಗಳಿಂದ ಕಾರ್ಯ ಸಾಧನೆ ಮಾಡಲು ಪ್ರಯತ್ನಿಸಲಿದ್ದೀರಿ. ಆದರೂ ಅನಗತ್ಯ ಗೊಂದಲಗಳು ಹಾಗೂ ಮಾನಸಿಕ ಚಂಚಲತೆ ಉಂಟಾಗದಂತೆ ನಿಗ್ರಹ ಮಾಡಿಕೊಳ್ಳುವುದು ಅಗತ್ಯ. ಯಾವುದೇ ಮಾತುಕತೆಗಳಲ್ಲಿ ಸ್ಪಷ್ಟತೆ ಕಾಯ್ದುಕೊಳ್ಳುವುದು ಉತ್ತಮ. ವಿಶೇಷವಾಗಿ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗಿಗಳಿಗೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಸಾಧಾರಣ ವಾತಾವರಣವಿರಲಿದೆ. ಮೇಲಿನ ಅಧಿಕಾರಿಗಳೊಂದಿಗೆ ಸಂವಹನ ನಡೆಸುವಾಗ ಆದಷ್ಟು ಜಾಗರೂಕರಾಗಿರಿ. ಕೆಲಸದಲ್ಲಿ ಸಣ್ಣ ಪುಟ್ಟ ವಿಳಂಬವಾಗದಂತೆ ಯೋಜಿತ ಸಮಯಕ್ಕೆ ಅದನ್ನು ಪೂರ್ಣಗೊಳಿಸಲು ಹೆಚ್ಚಿನ ಶ್ರಮ ವಹಿಸಬೇಕಾಗಲಿದೆ. ಆದರೂ ನಿಮ್ಮ ಶ್ರಮಕ್ಕೆ ತಕ್ಕದಾದಂತಹ ಉತ್ತಮ ಫಲಿತಾಂಶ ದೊರೆಯತಕ್ಕಂಥ ದಿನ. ಇನ್ನು ವ್ಯಾಪಾರಿಗಳಿಗೆ ಸಮಾಧಾನಕರ ವಹಿವಾಟು ನಡೆಯಲಿದೆ. ಹಣಕಾಸಿನ ವಹಿವಾಟುಗಳಲ್ಲಿ ಮತ್ತು ಕಾಗದ ಪತ್ರಗಳ ಸಹಿ ಮಾಡುವಾಗ ಎಚ್ಚರಿಕೆಯನ್ನು ಮಾಡಿ. ಷೇರು ಮಾರುಕಟ್ಟೆ, ಸಂವಹನ ಹಾಗೂ ಏಜೆನ್ಸಿ ವ್ಯವಹಾರಸ್ಥರಿಗೆ ಮಧ್ಯಮ ಲಾಭ ಸಿಗುವಂಥ ದಿನ. ಇನ್ನು ಈ ದಿನದ ನಿಮ್ಮ ಆರ್ಥಿಕ ಸ್ಥಿತಿ ಸಾಧಾರಣವಾಗಿದ್ದು, ನಿಮಗೆ ಬರಲು ಬಾಕಿ ಇರತಕ್ಕಂಥ ಹಣ ಕೈ ಸೇರದೇ ಇರತಕ್ಕಂಥದ್ದು ಸ್ವಲ್ಪ ಮನಸ್ಸಿಗೆ ಚಿಂತೆಯನ್ನು ಕೊಡಲಿದೆ. ಹಠಾತ್ ಪ್ರಯಾಣ ಮಾಡಬೇಕಾದಂತಹ ಒಂದು ಪರಿಸ್ಥಿತಿಗಳು ಎದುರಾಗಲಿದೆ. ಈ ದಿನನಿತ್ಯದ ಅಗತ್ಯಗಳಿಗಾಗಿ ಹೆಚ್ಚುವರಿ ಖರ್ಚುಗಳು ಎದುರಾಗುವುದರಿಂದ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಏನೋ ಒಂದು ಕಿರಿಕಿರಿಗಳು, ಆತಂಕಗಳು ಎದುರಾಗಬಹುದು. ಆರ್ಥಿಕ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಇರತಕ್ಕಂಥದ್ದು ಒಳ್ಳೆಯದು. ಕುಟುಂಬ ಮತ್ತು ಪ್ರೀತಿಯ ವಿಚಾರದಲ್ಲಿ ಸಾಧಾರಣವಾಗಿರತಕ್ಕಂಥ ದಿನ. ವಿಶೇಷವಾಗಿ ವಾತಾವರಣವು ನಿಮ್ಮ ಅತ್ತ ಇರುವುದರಿಂದ ಬಂಧು ಮಿತ್ರರೊಂದಿಗೆ ಸಣ್ಣ ಪುಟ್ಟ ವಿಚಾರಗಳಿಗೆ ಸಣ್ಣ ಪುಟ್ಟ ಮನಸ್ತಾಪಗಳು ಉಂಟಾಗದಂತೆ ಸೌಮ್ಯತೆಯಿಂದ ವರ್ತಿಸಿಕೊಳ್ಳುವುದು ಒಳ್ಳೆಯದು. ನಿಮ್ಮ ದಾಂಪತ್ಯ ಜೀವನದಲ್ಲಿ ಪರಸ್ಪರ ಗ್ರಹಿಕೆ ಅಗತ್ಯ. ಪ್ರೇಮಿಗಳು ಪ್ರಸನ್ನತೆಯಿಂದ ಇರಲು ತಾಳ್ಮೆ ವಹಿಸುವುದು ಉತ್ತಮ. ಸ್ನೇಹಿತರೆ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಂಬ ಎಚ್ಚರಿಕೆ ಬೇಕು. ಈ ದಿನ ದೇಹದಲ್ಲಿ ಸಣ್ಣ ಪುಟ್ಟ ಅನಾರೋಗ್ಯಗಳು, ನರಗಳ ದೌರ್ಬಲ್ಯ, ಕೈಕಾಲು ನೋವು, ಗಂಟಿಗೆ ಸಂಬಂಧಪಟ್ಟಂತಹ ನೋವುಗಳು ಕಾಣಿಸಿಕೊಳ್ಳಲಿದೆ. ಮಾನಸಿಕ ಆತಂಕ ಕಾಣಿಸಿಕೊಳ್ಳಬಹುದು. ಸಮಯಕ್ಕೆ ಸರಿಯಾಗಿ ಆಹಾರ ಸೇವನೆ ಹಾಗೂ ಪೂರ್ಣ ವಿಶ್ರಾಂತಿ ಪಡೆಯುವುದು ನಿಮ್ಮ ಆರೋಗ್ಯವನ್ನು ಕಾಯಲಿದೆ. ಆರೋಗ್ಯದಲ್ಲಿ ತುಂಬ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಆರೋಗ್ಯವೇ ಭಾಗ್ಯ. ಕೃಷಿಗೆ ಸಂಬಂಧಪಟ್ಟಂತೆ ಕೃಷಿಕರಿಗೆ ಮತ್ತು ತೋಟಗಾರಿಕೆಯಲ್ಲಿ ನಿರತರಾದವರಿಗೆ ಸಾಮಾನ್ಯವಾದಂತಹ ದಿನ. ಕೃಷಿ ಉಪಕರಣಗಳ ನಿರ್ವಹಣೆ ಹಾಗೂ ನೀರಾವರಿ ಸಂಬಂಧಿತ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ನಿಗಾ ವಹಿಸಬೇಕಾದಂಥ ದಿನ. ಬೆಳೆಗಳ ರಕ್ಷಣೆಗೆ ಸರಿಯಾದಂತಹ ಒಂದು ಕ್ರಮವನ್ನು ಕೈಗೊಳ್ಳಿ. ನಿರ್ಲಕ್ಷ್ಯ ಮಾಡದೇ ಇರುವುದು ಒಳ್ಳೆಯದು. ವಿದ್ಯಾರ್ಥಿಗಳಿಗೆ ನಿಮ್ಮ ಕಲಿಕೆಯಲ್ಲಿ ಹೆಚ್ಚಿನ ಏಕಾಗ್ರತೆಯ ಅಗತ್ಯವಿದೆ. ಮನಸ್ಸು ಇತ್ತೀಚಿನ ಏಕಾಗ್ರತೆಯ ಬಗ್ಗೆ ಹೆಚ್ಚಿನ ಕಾಳಜಿ ಇರಲಿ. ಸಣ್ಣ ಪುಟ್ಟ ವಿಚಾರಗಳಿಗೆ ಮನಸ್ಸು ಗೊಂದಲವಾಗಬಹುದು. ಅಭ್ಯಾಸದಲ್ಲಿ ತೊಡಗಿಸಿಕೊಳ್ಳಿ. ಶಿಕ್ಷಕರ ಮಾರ್ಗದರ್ಶನ ಪಡೆದುಕೊಳ್ಳಿ. ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಪ್ರಯತ್ನಿಸಿ. ಸ್ನೇಹಿತರೆ, ಈ ದಿನ ಶನಿವಾರವಾದ್ದರಿಂದ ವಿಶೇಷವಾಗಿ ಆಂಜನೇಯನ ಆರಾಧನೆ
ಮತ್ತು ನಿಮ್ಮ ಇಷ್ಟ ದೇವರ ಸ್ಮರಣೆಯನ್ನು ಮಾಡಿ ಕಪ್ಪು ಎಳ್ಳನ್ನು ದಾನ ಮಾಡಿ. ನಿಮ್ಮ ಶುಭ ಸಂಖ್ಯೆ 5, ಶುಭ ಬಣ್ಣ ಹಸಿರು, ಶುಭ ದಿಕ್ಕು ಉತ್ತರ ದಿಕ್ಕು. ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇಂದು ಶನಿವಾರವಾದ್ದರಿಂದ ಭಾವನಾತ್ಮಕವಾಗಿ ಕೊಂಚ ಏರಿಳಿತಗಳು ಕಂಡುಬರಲಿದೆ. ಅನಗತ್ಯ ಚಿಂತೆಗಳನ್ನು ಬದಿಗೊತ್ತಿ ಧೈರ್ಯ ಹಾಗೂ ತಾಳ್ಮೆಯಿಂದ ಹೆಜ್ಜೆ ಇಡುವುದು ಅಗತ್ಯ. ದಿನದ ಆರಂಭದಲ್ಲಿ ಸಣ್ಣ ಪುಟ್ಟ ಕೆಲಸಗಳು ನಿಧಾನವೆನಿಸಿದರೂ ಹಿರಿಯರ ಒಂದು ಬೆಂಬಲದಿಂದ ನಿಮ್ಮ ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನೀವು ಪೂರ್ಣಗೊಳಿಸಲಿದ್ದೀರಿ. ಸ್ನೇಹಿತರೆ, ಉದ್ಯೋಗಿಗಳಿಗೆ ಈ ದಿನ ನಿಮ್ಮ ಕೆಲಸದ ಸ್ಥಳದಲ್ಲಿ ಹೆಚ್ಚಿನ ಜವಾಬ್ದಾರಿಗಳು ಎದುರಾಗಲಿವೆ. ಮೇಲಧಿಕಾರಿಗಳು ನಿಮ್ಮ ಕೆಲಸವನ್ನು ಈ ದಿನ ಸೂಕ್ಷ್ಮವಾಗಿ ಗಮನಿಸುತ್ತಿರುವುದರಿಂದ ಸಣ್ಣ ತಪ್ಪಿಗೂ ಆಸ್ಪದ ನೀಡದೆ ಜಾಗರೂಕರಾಗಿರತಕ್ಕಂಥದ್ದು ಒಳ್ಳೆಯದು. ಸಹೋದ್ಯೋಗಿಗಳೊಂದಿಗೆ ಸೌಹಾರ್ದತೆಯಿಂದ ವರ್ತಿಸಿ ಎಲ್ಲರೊಂದಿಗೂ ಪ್ರೀತಿಯಿಂದ ಇರತಕ್ಕಂಥದ್ದು ಉತ್ತಮ. ವ್ಯಾಪಾರಿಗಳಿಗೆ ನಿಮ್ಮ ವಹಿವಾಟಿನ ಕ್ಷೇತ್ರದಲ್ಲಿ ಸಾಧಾರಣ ಲಾಭ ದೊರೆಯಲಿದೆ. ನೂತನ ಹೂಡಿಕೆಗಳು ಹಾಗೂ ವಿಸ್ತರಣಾ ಯೋಜನೆಗಳನ್ನು ಕೆಲ ದಿನಗಳ ಕಾಲ ಮುಂದೂಡುವುದು ಉತ್ತಮ. ಜಲ ಸಂಬಂಧಿತ ಹಾಲಿನ ಉತ್ಪನ್ನ ಹಾಗೂ ಜಲ ಸಂಬಂಧಿತ ವ್ಯವಹಾರ ಹಾಗೂ ದಿನಸಿ ವ್ಯಾಪಾರಿಗಳಿಗೆ ಸಮಾಧಾನಕರ ವಹಿವಾಟು ನಡೆಯಲಿದೆ. ಒಂದು ಸಾಧಾರಣವಾದಂತಹ ದಿನವಾಗಲಿದೆ. ಈ ದಿನದ ನಿಮ್ಮ ಆರ್ಥಿಕ ಸ್ಥಿತಿ ಸಾಧಾರಣವಾಗಿದ್ದು ಆದಾಯಕ್ಕಿಂತ ಖರ್ಚು ವೆಚ್ಚಗಳು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಯಾವುದಾದರೂ ಒಂದು ಬಜೆಟ್ ಮೀರಿ ನೀವು ದಿನ ವ್ಯಯ ಮಾಡದೇ ಇರುವುದು ಒಳ್ಳೆಯದು. ಕುಟುಂಬದ ಅಥವಾ ಮನೆಯ ಅಗತ್ಯಗಳಿಗಾಗಿ ಹಣ ವ್ಯಯವಾಗಲಿದೆ. ಅಪರಿಚಿತರೊಂದಿಗೆ ಹಣಕಾಸಿನ ವ್ಯವಹಾರ ಬೇಡ. ಆದಷ್ಟು ಎಲ್ಲರೊಂದಿಗೆ ಅನ್ಯೋನ್ಯತೆಯಿಂದ ಒಳ್ಳೆ ರೀತಿಯಿಂದ ಇರತಕ್ಕಂಥದ್ದು ಉತ್ತಮ. ಕುಟುಂಬದಲ್ಲಿ ಹಿರಿಯರ ಆರೋಗ್ಯ ಹಾಗೂ ಅವರ ಅಗತ್ಯಗಳತ್ತ ಹೆಚ್ಚಿನ ಗಮನವನ್ನು ಹರಿಸಿ. ಗೃಹ ವಾತಾವರಣವನ್ನು ಶಾಂತವಾಗಿಡಲು ಮಾತುಗಳಲ್ಲಿ ಸೌಮ್ಯತೆಯನ್ನು ಕಾಯ್ದುಕೊಳ್ಳಿ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಬೆಂಬಲ ಹಾಗೂ ಅನುಕಂಪ ನೆಮ್ಮದಿ ನೀಡಲಿದೆ. ಇನ್ನು ವಿಶೇಷವಾಗಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥ ಸಾಧ್ಯತೆ ಇದೆ. ಶೀತ, ಕಫ, ಜ್ವರದಂತಹ ಅನಾರೋಗ್ಯಗಳು ಕಾಣಿಸಿಕೊಳ್ಳಲಿದೆ. ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಣ್ಣ ಪುಟ್ಟ ಕಿರಿಕಿರಿಗಳಾಗತಕ್ಕಂಥದ್ದು ಆಗಲಿದೆ. ಆದಷ್ಟು ಬಿಸಿ ನೀರಿನ ಸೇವನೆ, ಸಾತ್ವಿಕ ಆಹಾರ ಸೇವನೆ ಹಾಗೂ ಯೋಗ, ಧ್ಯಾನ, ಪ್ರಾಣಾಯಾಮಗಳನ್ನು ತಪ್ಪದೆ ಮಾಡಿಕೊಳ್ಳಿ. ಕೃಷಿಕರಿಗೆ, ರೈತಾಪಿ ವರ್ಗದವರಿಗೆ ಶ್ರಮದಾಯಕವಾದಂಥ ದಿನ. ನೀರಾವರಿ ಯೋಜನೆ, ಭೂಮಿಯ ಸಿದ್ಧತೆಗೆ ಸಂಬಂಧಿಸಿದ ಕೆಲಸಗಳಲ್ಲಿ ಹೆಚ್ಚಿನ ಗಮನ ಹರಿಸಬೇಕಾದಂಥ ದಿನ. ಈ ದಿನ ಬೆಳೆಗಳಿಗೆ ಸೂಕ್ತ ರಕ್ಷಣೆ ನೀಡುವುದರ ಜೊತೆಗೆ ಹವಾಮಾನದ ಏರಿಳಿತಗಳ ಬಗ್ಗೆ ತುಂಬ ಜಾಗರೂಕರಾಗಿರಿ. ನಿರ್ಲಕ್ಷ್ಯ ಮಾಡಬೇಡಿ. ವಿದ್ಯಾರ್ಥಿಗಳಿಗೆ ಅಭ್ಯಾಸದಲ್ಲಿ ನಿರಂತರತೆ ಹಾಗೂ ಏಕಾಗ್ರತೆಯ ಅಗತ್ಯವಿರಲಿದೆ. ಮನಸ್ಸಿನ ಗೊಂದಲಗಳನ್ನು ನಿವಾರಿಸಿಕೊಂಡು ಓದಿನತ್ತ ಗಮನವನ್ನು ಕೊಡಿ. ಹಿರಿಯರ ಹಾಗೂ ಶಿಕ್ಷಕರ ಮಾರ್ಗದರ್ಶನದಿಂದ ಉತ್ತಮ ಪ್ರಗತಿಯನ್ನು ಕಾಣತಕ್ಕಂಥ ದಿನ. ಇನ್ನು ಈ ದಿನದ ನಿಮ್ಮ ಸರ್ವ ಗ್ರಹಚಾರಗಳ ಒಂದು ಪರಿಹಾರಕ್ಕಾಗಿ ನವಗ್ರಹಗಳ ಆರಾಧನೆ, ನವಗ್ರಹ ಪೂಜೆ ಹಾಗೂ ನವಗ್ರಹಗಳಿಗೆ 11 ಪ್ರದಕ್ಷಿಣೆಯನ್ನು ಮಾಡುವುದರಿಂದ ಶುಭ ಫಲಗಳು ದೊರಕಲಿದೆ. ಶಿವದೇವರಿಗೆ ಬಿಲ್ಲೋಪತ್ರೆಯನ್ನು ಸಮರ್ಪಣೆ ಮಾಡಿ ರುದ್ರಾಭಿಷೇಕವನ್ನು ಮಾಡಿಕೊಳ್ಳಿ. ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 8 ರಿಂದ 9 ಗಂಟೆಯವರೆಗೆ. ಈ ದಿನದ ನಿಮ್ಮ ಶುಭ ಸಂಖ್ಯೆ 2, ಶುಭ ಸಮಯ ಬಣ್ಣ ಬಿಳಿಯ ಬಣ್ಣ, ಶುಭ ದಿಕ್ಕು ವಾಯವ್ಯ ದಿಕ್ಕು. ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಇಂದು ಶನಿವಾರವಾದ್ದರಿಂದ ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ಮುನ್ನಡೆಯಬೇಕಾದಂತಹ ದಿನ. ಗ್ರಹ ಬಲದ ಪ್ರಭಾವದಿಂದ ನಿಮ್ಮ ಮೇಲಿರುವ ಜವಾಬ್ದಾರಿಗಳು ಹೆಚ್ಚಾಗಲಿದೆ. ಅಹಂಕಾರವನ್ನು ಬದಿಗೊತ್ತಿ ತಾಳ್ಮೆಯಿಂದ ಹಾಗೂ ಸೌಮ್ಯತೆಯಿಂದ ವ್ಯವಹರಿಸಿದರೆ ಎಂತಹ ಕಠಿಣ ಕಾರ್ಯವನ್ನಾದರೂ ಇದನ್ನು ನೀವು ಯಶಸ್ವಿಯಾಗಿ ಪೂರ್ಣಗೊಳಿಸಿಕೊಳ್ಳಬಹುದು. ಈ ದಿನದ ನಿಮ್ಮ ವೃತ್ತಿ ಮತ್ತು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗಿಗಳಿಗೆ ಕೆಲಸದ ಸ್ಥಳದಲ್ಲಿ
ಶ್ರಮ ಹೆಚ್ಚಾಗಿರಲಿದೆ. ಮೇಲಧಿಕಾರಿಗಳಿಂದ ಕಠಿಣ ಜವಾಬ್ದಾರಿಗಳು ಲಭಿಸಲಿದೆ. ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದಗಳಿಂದ ಸ್ವಲ್ಪ ದೂರವಿರಿ. ಕೆಲಸದ ಮೇಲಷ್ಟೇ ಈ ದಿನ ಗಮನವನ್ನು ಕೊಡುವುದರಿಂದ ನೀವು ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಒಳ್ಳೆಯ ಶುಭ ಫಲವನ್ನು ಪಡೆಯಲು ಸಾಧ್ಯ. ಈ ದಿನ ವ್ಯಾಪಾರಿಗಳಿಗೆ ಮಧ್ಯಮ ಪ್ರಮಾಣದ ಲಾಭ ದೊರೆಯಲಿದೆ. ವ್ಯವಹಾರದಲ್ಲಿ ಪೈಪೋಟಿ ಹೆಚ್ಚಾಗುವಂತಹ ದಿನ. ಸರ್ಕಾರಿ ಸಂಬಂಧಿತ ಕಾಗದ ಪತ್ರಗಳು ಅಥವಾ ತೆರಿಗೆ ವಿಚಾರಗಳಲ್ಲಿ ಜಾಗರೂಕರಾಗಿರಿ. ನೂತನ ಹೂಡಿಕೆಗಳನ್ನು ಸದ್ಯಕ್ಕೆ ಮುಂದೂಡುವುದು ಒಳ್ಳೆಯದು. ಇನ್ನು ಈ ದಿನದ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ನೋಡುವುದಾದರೆ ಆರ್ಥಿಕವಾಗಿ ಸಮಾಧಾನಕರವಾದಂತಹ ದಿನ. ಆದಾಯವು ನಿರೀಕ್ಷಿತ ಮಟ್ಟದಲ್ಲಿ ಇರಲಿದೆಯಾದರೂ ಅಪೇಕ್ಷಿತ ಹಠಾತ್ ವೆಚ್ಚಗಳು ಎದುರಾಗಲಿದೆ. ಅನಗತ್ಯ ಆಡಂಬರದ ಖರ್ಚುಗಳಿಗೆ ಕಡಿವಾಣವನ್ನು ಹಾಕುವುದು ಹಾಗೂ ಸಾಲದ ವ್ಯವಹಾರಗಳಿಂದ ಆದಷ್ಟು ದೂರವಿರುವುದು ಉತ್ತಮ. ಇನ್ನು ಕುಟುಂಬದಲ್ಲಿ ಹಿರಿಯರ ಮಾತಿಗೆ ಗೌರವ ನೀಡಿ. ಸಣ್ಣ ಪುಟ್ಟ ವಿಚಾರಗಳಿಗೆ ಮನೆಯಲ್ಲಿ ಗೊಂದಲಗಳು ಉಂಟಾಗದಂತೆ ಸೌಹಾರ್ದತೆಯಿಂದ ವರ್ತಿಸಿ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರ್ಥ ಮಾಡಿಕೊಂಡು ನಡೆದರೆ ಇದರ ಶಾಂತಿ ನೆಲೆಸಲಿದೆ. ಪ್ರೇಮಿಗಳಿಗೆ ಸಮಾಧಾನ ಅಗತ್ಯಗತ್ಯ. ಇನ್ನು ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚಿನ ಜಾಗರೂಕತೆ ಇರಲಿ. ಈ ದಿನ ಸಣ್ಣ ಪುಟ್ಟ ಅನಾರೋಗ್ಯಗಳು ಕಾಣಿಸಿಕೊಳ್ಳಲಿದೆ. ತಲೆನೋವು ಬರಬಹುದು, ಸುಸ್ತಾಗಬಹುದು. BP ಶುಗರ್ ಇರತಕ್ಕಂಥವರು ತುಂಬ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಬೆನ್ನಿಗೆ ಸಂಬಂಧಪಟ್ಟಂತೆ ಬೆನ್ನಿನಿಂದ ನೋವುಗಳು ಕಾಣಿಸಿಕೊಳ್ಳುವಂಥದ್ದು, ಕಾಲಿನ ಊತ ಬರತಕ್ಕಂಥದ್ದು ಆಗಲಿದೆ. ಹಾಗೂ ಗುದದ್ವಾರದ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಆರೋಗ್ಯದಲ್ಲಿ ಎಚ್ಚರಿಕೆ ಇರಲಿ. ಈ ದಿನ ರೈತಾಪಿ ವರ್ಗದವರಿಗೆ ನಿಮ್ಮ ಶ್ರಮದಾಯಕ ದಿನವಾಗಿದ್ದರೂ ಶ್ರಮಕ್ಕೆ ತಕ್ಕದಾದಂಥ ಪ್ರತಿಫಲ ದೊರೆಯಲಿದೆ. ಕೃಷಿ ಯಂತ್ರೋಪಕರಣಗಳ ಬಳಕೆಯಲ್ಲಿ ಏಕಾಗ್ರತೆ ಇರಲಿದ್ದು ನೀರಾವರಿ ಹಾಗೂ ಭೂಸಿದ್ಧತೆ ಕಾರ್ಯಗಳಲ್ಲಿ ನಿರತರಾಗುವಂಥ ದಿನ. ಇನ್ನು ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಅಭ್ಯಾಸದಲ್ಲಿ ನಿರಂತರತೆ ಕಾಯ್ದುಕೊಳ್ಳಬೇಕು. ಚಂಚಲತೆಯನ್ನು ದೂರ ಮಾಡಿ ಓದಿನ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಿ. ನಿರ್ಲಕ್ಷ್ಯ ಮಾಡಬೇಡಿ. ಒಳ್ಳೆಯ ವಿದ್ಯೆಗಾಗಿ ಗುರು ಹಿರಿಯರ ಆಶೀರ್ವಾದ ಹಾಗೂ ಕುಲದೇವರ ಆಶೀರ್ವಾದವನ್ನು ತೆಗೆದುಕೊಳ್ಳಿ. ವಿದ್ಯೆಯಲ್ಲಿ ಹೆಚ್ಚಿನ ಸಮಯವನ್ನು ತೊಡಗಿಸಿಕೊಳ್ಳಿ. ಈ ದಿನದ ಪರಿಹಾರವಾದರೆ ವಿಶೇಷವಾಗಿ ಶನಿವಾರವಾದ್ದರಿಂದ ಶನಿಯ ಆರಾಧನೆಯನ್ನು ಮಾಡಿ ಹಾಗೂ ತೊಗರಿ ಬೇಳೆಯನ್ನು ದಾನ ಮಾಡಿ. ಬಡವರಿಗೆ ಅನ್ನದಾನ, ವಸ್ತ್ರದಾನಾದಿಗಳನ್ನು ಮಾಡಿಕೊಳ್ಳಿ. ಸಮಸ್ತ ಗ್ರಹಚಾರಕ್ಕೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಭಗವಂತ ನಿಮ್ಮ ಶುಭ ಫಲ ಅನುಗ್ರಹಿಸಲಿದ್ದಾನೆ. ಈ ದಿನದ ನಿಮ್ಮ ಶುಭ ಸಂಖ್ಯೆ 8, ಶುಭ ಬಣ್ಣ ಕಪ್ಪು ಬಣ್ಣ, ಶುಭ ದಿಕ್ಕು ಪೂರ್ವ ದಿಕ್ಕು. ಸ್ನೇಹಿತರೆ, ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಿ ಈ ದಿನ ನಿಮಗೆ ಭಗವಂತ ಶುಭ ಫಲವನ್ನು ಕೊಡಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿಯವರಿಗೆ ಇಂದು ಶನಿವಾರವಾದ್ದರಿಂದ ನಿಮ್ಮ ಬುದ್ಧಿವಂತಿಕೆ ಹಾಗೂ ಸೂಕ್ಷ್ಮ ವಿಶ್ಲೇಷಣಾ ಸಾಮರ್ಥ್ಯದಿಂದ ಸವಾಲುಗಳನ್ನು ಎದುರಿಸುವಂತಹ ದಿನ. ಪ್ರತಿಯೊಂದು ಕೆಲಸವನ್ನು ಯೋಜನಾಬದ್ಧವಾಗಿ ನಿರ್ವಹಿಸುವುದು ನಿಮ್ಮ ಯಶಸ್ಸಿಗೆ ಹಾದಿ ಮಾಡಿಕೊಡಲಿದೆ. ಅನಗತ್ಯ ಚಿಂತೆಯನ್ನು ದೂರ ಮಾಡಿ ಹಾಗೂ ಅತಿಯಾದ ಆಲೋಚನೆಗಳನ್ನು ಬದಿಗೊತ್ತಿ ಪ್ರಾಯೋಗಿಕವಾಗಿ ವ್ಯವಹಾರವನ್ನು ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ವೃತ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಉದ್ಯೋಗದಲ್ಲಿ ಒಳ್ಳೆಯ ಶುಭ ಫಲಗಳು ದೊರಕಲಿದೆ. ಉದ್ಯೋಗಿಗಳಿಗೆ ಕೆಲಸದ ಸ್ಥಳದಲ್ಲಿ ಶುಭ ವಾತಾವರಣವಿದ್ದು ಉದ್ಯೋಗ ಹುಡುಕುತ್ತಿರುವವರಿಗೆ ಸಹಿತ ಶುಭ ವಾರ್ತೆಗಳು ಬರಲಿದೆ. ಹೊರಗಿನ ದೇಶದಲ್ಲಿ ಉದ್ಯೋಗ ಮಾಡತಕ್ಕಂಥವರಿಗೆ ಒಳ್ಳೆಯ ಸ್ಥಾನಮಾನಗಳು ಪ್ರಾಪ್ತಿಯಾಗತಕ್ಕಂಥ ದಿನ. ಹಾಗೂ ಇದನ್ನ ಬಾಕಿ ಉಳಿದಿದ್ದಂತಹ ಕೆಲಸಗಳನ್ನು ಪೂರ್ಣಗೊಳಿಸಲು ಇಂದು ನೀವು ಪ್ರಯತ್ನ ಪಟ್ಟಲ್ಲಿ ಅವು ಸಂಪೂರ್ಣವಾಗಿ ಪೂರ್ಣಗೊಳ್ಳಲಿದೆ. ಇನ್ನು ವ್ಯಾಪಾರದ ವಿಚಾರದಲ್ಲಿ ವ್ಯಾಪಾರಿಗಳಿಗೆ ಸ್ಥಿರ ಹಾಗೂ ಸಮಾಧಾನಕರ ಲಾಭ ದೊರೆಯಲಿದೆ. ಲೆಕ್ಕಪತ್ರ ನಿರ್ವಹಣೆ ಹಾಗೂ ಕಾಗದ ಪತ್ರಗಳ ಕೆಲಸಗಳಲ್ಲಿ ಸ್ಪಷ್ಟತೆ ಇರತಕ್ಕಂಥದ್ದು ಒಳ್ಳೆಯದು. ಕಮಿಷನ್ ಹಾಗೂ ಸೇವಾ ಕ್ಷೇತ್ರ ಹಾಗೂ ಆಡಿಟಿಂಗ್ ವ್ಯವಹಾರದಲ್ಲಿರತಕ್ಕಂಥವರಿಗೆ ಅನುಕೂಲಕರವಾದಂತಹ ಒಂದು ದಿನವಾಗಲಿದೆ. ಇನ್ನು ಈ ದಿನದ ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದೆ. ನಿಮಗೆ ಬರಲು ಬಾಕಿ ಇರತಕ್ಕಂಥ ಹಣ ಬರತಕ್ಕಂಥ ಸಾಧ್ಯತೆಗಳಿರತಕ್ಕಂಥ ದಿನ.
ಆರ್ಥಿಕ ಸ್ಥಿತಿಯು ಸಮಾಧಾನದತ್ತ ಸಾಗಲಿದೆ. ಹಣಕಾಸಿನ ಯೋಜನೆಗಳನ್ನು ಸರಿಯಾಗಿ ರೂಪಿಸಿಕೊಂಡು ಮುನ್ನಡೆದರೆ ಶುಭ ಫಲಗಳು ದೊರಕಲಿದೆ. ಹಳೆಯ ಬಾಕಿಯ ಹಣ ಅಥವಾ ಸಾಲ ಮರುಪಾವತಿಯಾಗುವ ಸಾಧ್ಯತೆ ಇದ್ದು ಅನಗತ್ಯ ಖರ್ಚುಗಳು ನಿಯಂತ್ರಣದಲ್ಲಿರತಕ್ಕಂಥದ್ದು ಉತ್ತಮ. ಕುಟುಂಬ ಮತ್ತು ಪ್ರೀತಿಯ ವಿಚಾರದಲ್ಲಿ ಕುಟುಂಬದಲ್ಲಿ ಒಳ್ಳೆಯ ಶಾಂತಿ ಮತ್ತು ನೆಮ್ಮದಿಯ ವಾತಾವರಣ ನೆಲೆಸಲಿದೆ. ಗೃಹಕ್ಕೆ ಅಗತ್ಯವಾದ ವಸ್ತುಗಳ ಖರೀದಿ ಅಥವಾ ಚರ್ಚೆಗಳು ವಿಶೇಷವಾಗಿ ನಡೆಯಲಿವೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಗೌರವ ಹಾಗೂ ಸಾಮರಸ್ಯ ಇರಲಿದೆ. ಪ್ರೇಮಿಗಳಿಗೆ ಈ ದಿನ ಸೌಹಾರ್ದಯುತವಾದಂತಹ ದಿನ. ಇನ್ನು ಆರೋಗ್ಯದ ಸ್ಥಿತಿ ಸಾಮಾನ್ಯವಾಗಿದ್ದು ಸ್ವಲ್ಪ ಮಟ್ಟಿನ ಜೀರ್ಣಕ್ರಿಯೆಯಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳಲಿದೆ. ಶೀತ ಕಫದಂತಹ ಅನಾರೋಗ್ಯಗಳು ಬರಬಹುದು ಹಾಗೂ ಆಯಾಸಗಳಾಗಬಹುದು. ಸಮಯಕ್ಕೆ ಸರಿಯಾಗಿ ಸಾತ್ವಿಕ ಆಹಾರ ಸೇವನೆ ಹಾಗೂ ಸಾಕಷ್ಟು ನೀರಿನ ಸೇವನೆಯನ್ನು ಮಾಡಿಕೊಳ್ಳಿ, ಶುಭ ಫಲಗಳು ದೊರಕಲಿದೆ. ಅದಲ್ಲದೆ ರೈತಾಪಿ ವರ್ಗದವರಿಗೆ, ತೋಟಗಾರಿಕೆಯಲ್ಲಿ ನಿರತರಾದವರಿಗೆ ಶ್ರಮಕ್ಕೆ ತಕ್ಕಂತೆ ಉತ್ತಮ ಫಲ ದೊರೆಯಲಿದೆ. ಬೆಳೆಗಳ ಮಾರಾಟ ಹಾಗೂ ಮಾರುಕಟ್ಟೆ ವ್ಯವಹಾರಗಳಲ್ಲಿ ಅನುಕೂಲಕರ ವಾತಾವರಣವಿರಲಿದೆ. ಕೃಷಿ ಭೂಮಿಯ ನಿರ್ವಹಣೆ ಸುಗಮವಾಗಿ ನಡೆಯಲಿದೆ. ಇನ್ನು ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಉತ್ತಮ ಏಕಾಗ್ರತೆ ಸಿದ್ಧಿಸಲಿದ್ದು ಗಣಿತ, ತಾರ್ಕಿಕ ಹಾಗೂ ತಾಂತ್ರಿಕ ವಿಷಯಗಳ ಅಭ್ಯಾಸದಲ್ಲಿ ಉತ್ತಮ ಪ್ರಗತಿ ಕಾಣುವಂಥ ದಿನ. ಶಿಕ್ಷಕರ ಮತ್ತು ಹಿರಿಯರ ಬೆಂಬಲ ದೊರೆಯಲಿದ್ದು ವಿದ್ಯೆಯಲ್ಲಿ ಒಳ್ಳೆಯ ಸಾಧನೆ ಮಾಡತಕ್ಕಂಥ ಒಂದು ಯೋಗ ನಿಮಗೆ ಪ್ರಾಪ್ತಿಯಾಗಲಿದೆ. ಈ ದಿನ ನಿಮ್ಮ ಸರ್ವ ಗ್ರಹಚಾರಗಳ ಪರಿಹಾರಕ್ಕಾಗಿ ಮಹಾವಿಷ್ಣು ದೇವರ ಆರಾಧನೆ, ವಿಷ್ಣು ಸಹಸ್ರನಾಮ ಪಾರಾಯಣ ಹಾಗೂ ಮಹಾವಿಷ್ಣು ದೇವರಿಗೆ ತುಳಸಿಯಿಂದ ಅರ್ಚನೆಯನ್ನು ಮಾಡಿಕೊಳ್ಳಿ. ಇನ್ನು ಈ ದಿನದ ನಿಮ್ಮ ಶುಭ ಸಂಖ್ಯೆ 9, ಶುಭ ಬಣ್ಣ ತಿಳಿ ನೀಲಿ ಬಣ್ಣ, ಶುಭ ದಿಕ್ಕು ಉತ್ತರ ದಿಕ್ಕು. ಶುಭವಾಗಲಿ. ಇನ್ನು ತುಲಾ ರಾಶಿ. ತುಲಾ ರಾಶಿಯವರಿಗೆ ಇಂದು ಶನಿವಾರವಾದ್ದರಿಂದ ನಿಮ್ಮ ರಾಶಿಗೆ ಶನಿಯ ಯೋಗಕಾರಕ ಪ್ರಭಾವದಿಂದಾಗಿ ಶುಭ ಫಲಗಳು ದೊರೆಯಲಿವೆ. ನಿಮ್ಮ ಕಾರ್ಯಗಳಲ್ಲಿ ರಾಜತಾಂತ್ರಿಕ ನಡೆ ಹಾಗೂ ತಾಳ್ಮೆ ಯಶಸ್ಸನ್ನು ತಂದುಕೊಡಲಿದೆ. ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಮತ್ತು ಹೊಸ ಜನಗಳ ಸಂಪರ್ಕ ಬೆಳೆಸಲು ಇಂದು ಸೂಕ್ತವಾದಂತಹ ದಿನ. ಸ್ನೇಹಿತರೆ, ನೀವು ಉದ್ಯೋಗಿಗಳಾಗಿದ್ದಲ್ಲಿ ಕೆಲಸದ ಸ್ಥಳದಲ್ಲಿ ನಿಮಗೆ ಒಳ್ಳೆಯ ಶುಭ ಫಲಗಳು ದೊರಕಲಿದೆ. ಮೇಲಧಿಕಾರಿಗಳಿಂದ ಶುಭ ವಾರ್ತೆಗಳು ಬರತಕ್ಕಂಥದ್ದು, ಉದ್ಯೋಗದಲ್ಲಿ ಸ್ಥಾನಮಾನಗಳು ಪ್ರಾಪ್ತಿಯಾಗತಕ್ಕಂಥದ್ದು ಆಗಲಿದೆ. ಉತ್ತಮ ಬೆಂಬಲವು ದೊರೆಯಲಿದೆ. ನಿಮ್ಮ ಜವಾಬ್ದಾರಿಗಳನ್ನು ಇದನ್ನು ನೀವು ಯಶಸ್ವಿಯಾಗಿ ಪೂರ್ಣಗೊಳಿಸಲಿದ್ದೀರಿ ಹಾಗೂ ವಿಶೇಷವಾಗಿ ಒಳ್ಳೆಯ ಕಲಾತ್ಮಕ ಹಾಗೂ ವಿನ್ಯಾಸ ಕ್ಷೇತ್ರದಲ್ಲಿರತಕ್ಕಂಥವರಿಗೆ ಪ್ರಗತಿದಾಯಕವಾದಂತಹ ದಿನ. ಸ್ನೇಹಿತರೆ, ನೀವು ವ್ಯಾಪಾರಿಗಳಾಗಿದ್ದಲ್ಲಿ ಆಕರ್ಷಕ ಧನ ಲಾಭ ಹೊಂದಲಿದ್ದೀರಿ. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಸೌಹಾರ್ದತೆ ಹೆಚ್ಚಾಗಲಿದೆ. ವಸ್ತ್ರಾಭರಣ, ಸೌಂದರ್ಯ ಸಾಧನ, ಯಂತ್ರೋಪಕರಣ ಹಾಗೂ ಆಸ್ತಿ ವ್ಯವಹಾರಸ್ಥರಿಗೆ ಉತ್ತಮ ವಹಿವಾಟು ನಡೆಯಲಿದೆ. ಆಭರಣ ವಿಚಾರವಾಗಿ ಒಳ್ಳೆಯ ಲಾಭ ದೊರೆಯುವಂಥ ದಿನ. ಇನ್ನು ಈ ದಿನದ ನಿಮ್ಮ ಆರ್ಥಿಕ ಸ್ಥಿತಿಗತಿಯನ್ನು ನೋಡುವುದಾದರೆ ಆರ್ಥಿಕವಾಗಿ ಅನುಕೂಲಕರವಾದಂಥ ದಿನ. ಆದಾಯದ ಮೂಲಗಳು ಸುಧಾರಿಸಲಿದ್ದು ಬಾಕಿ ಇದ್ದ ಹಣ ಕೈ ಸೇರುವಂಥ ಸಾಧ್ಯತೆ ಇದೆ. ಭವಿಷ್ಯಕ್ಕಾಗಿ ಉಳಿತಾಯ ಯೋಜನೆಗಳಲ್ಲಿ ಹೂಡಿಕೆ ಮಾಡಲು ಅಥವಾ ಆಸ್ತಿ ಅಲ್ಲವೇ ವಾಹನ ಖರೀದಿಯ ಮಾತುಕತೆಗೆ ಇಂದು ಪ್ರಶಸ್ತವಾದಂತಹ ದಿನ. ಮುಂದುವರಿಯಿರಿ. ಇನ್ನು ಕುಟುಂಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಮಂಗಳಕರ ಮತ್ತು ಶಾಂತಿಯುತ ವಾತಾವರಣ ನೆಲೆಸಲಿದೆ. ಶುಭ ಕಾರ್ಯಗಳಾಗತಕ್ಕಂಥ ಯೋಗ ಭಾಗ್ಯಗಳು ಪ್ರಾಪ್ತಿಯಾಗಲಿದೆ. ಗೃಹ ಬಂಧುಗಳೊಂದಿಗೆ ಸಂತೋಷದ ಸಮಯವನ್ನು ಕಳೆಯತಕ್ಕಂಥ ದಿನ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಪ್ರೀತಿ ಹಾಗೂ ಅನುರಾಗ ಇರಲಿದೆ. ಪ್ರೇಮಿಗಳಿಗೆ ಸ್ಮರಣೀಯವಾದಂತಹ ದಿನ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯವು ಸ್ಥಿರವಾಗಿದ್ದು ಉತ್ತಮವಾಗಿರಲಿದೆ. ದೈಹಿಕವಾಗಿ ಉತ್ಸಾಹ ಹಾಗೂ ಮಾನಸಿಕವಾಗಿ ಪ್ರಸನ್ನತೆ ಇರತಕ್ಕಂಥ ದಿನ.
ದೈನಂದಿನ ಯೋಗ ಅಥವಾ ವ್ಯಾಯಾಮವನ್ನು ಕಾಯ್ದುಕೊಳ್ಳುವುದು ನಿಮ್ಮ ಚುರುಕುತನವನ್ನು ಇನ್ನಷ್ಟು ಹೆಚ್ಚಿಸಲಿದೆ. ರೈತಾಪಿ ವರ್ಗದವರಿಗೆ ಹಾಗೂ ತೋಟಗಾರಿಕೆಯಲ್ಲಿ ನಿರತರಾದವರಿಗೆ ಶ್ರಮಕ್ಕೆ ತಕ್ಕಂತೆ ಉತ್ತಮ ಫಲ ಲಭಿಸಲಿದೆ. ವಾಣಿಜ್ಯ ಬೆಳೆಗಾರರಿಗೆ ಮಾರುಕಟ್ಟೆಯಲ್ಲಿ ಸೂಕ್ತವಾದಂತಹ ಬೆಲೆ ದೊರೆಯಲಿದ್ದು ಹಿತ ದೊರಕಲಿದೆ. ಕೃಷಿ ಭೂಮಿಯ ಅಭಿವೃದ್ಧಿ ಮಾಡತಕ್ಕಂಥದ್ದು, ಕೃಷಿ ಭೂಮಿಯನ್ನು ಖರೀದಿ ಮಾಡತಕ್ಕಂಥದ್ದು ಸಮಯ ಉತ್ತಮವಾಗಿರಲಿದೆ. ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳು ಶೈಕ್ಷಣಿಕ ಕ್ಷೇತ್ರದಲ್ಲಿ ಉತ್ತಮ ಏಕಾಗ್ರತೆ ಸಿಗುವಂಥ ದಿನ. ಕಲೆ, ಸಾಹಿತ್ಯ ಹಾಗೂ ತಾಂತ್ರಿಕ ವಿಷಯಗಳ ವಿದ್ಯಾರ್ಥಿಗಳು ಓದಿನಲ್ಲಿ ಮುಂಚೂಣಿಯಲ್ಲಿರತಕ್ಕಂಥ ದಿನ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗುತ್ತಿರತಕ್ಕಂಥವರಿಗೆ ಅನುಕೂಲಕರವಾದಂತಹ ದಿನವಾಗಲಿದೆ. ಸ್ನೇಹಿತರೆ, ಈ ದಿನ ಶನಿವಾರವಾದ್ದರಿಂದ ವಿಶೇಷವಾಗಿ ಆಂಜನೇಯನ ಆರಾಧನೆ ಹಾಗೂ ಶಿವದೇವರ ಪ್ರಾರ್ಥನೆ, ರುದ್ರಾಭಿಷೇಕ, ಶಿವದೇವರಿಗೆ ಬಿಲ್ವಪತ್ರ ಸಮರ್ಪಣೆ, ಇದರಿಂದ ನಿಮಗೆ ಶುಭ ಫಲಗಳು ದೊರಕಲಿದೆ. ಸ್ನೇಹಿತರೆ, ಕಾರ್ಯಸಿದ್ಧಿಯಾಗತಕ್ಕಂಥ ಯೋಗವು ಪ್ರಾಪ್ತಿಯಾಗತಕ್ಕಂಥ ದಿನ. ನಿಮ್ಮ ಶುಭ ಸಂಖ್ಯೆ 6, ಶುಭ ಬಣ್ಣ ಬಿಳಿಯ ಬಣ್ಣ, ಶುಭ ದಿಕ್ಕು ಆಗ್ನೇಯ ದಿಕ್ಕು. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇಂದು ಶನಿಯ ಪ್ರಭಾವದಿಂದಾಗಿ ಕಾರ್ಯಗಳಲ್ಲಿ ಕೊಂಚ ವಿಳಂಬ ಅಥವಾ ಅಡೆತಡೆಗಳು ಎದುರಾಗಬಹುದು. ತಾಳ್ಮೆ ಮತ್ತು ಆತ್ಮ ಸಂಯಮದಿಂದ ವ್ಯವಹರಿಸುವುದು ಅತ್ಯಗತ್ಯ. ಆತುರದ ನಿರ್ಧಾರಗಳು ಮಾನಸಿಕ ಒತ್ತಡಕ್ಕೆ ಕಾರಣವಾಗಬಹುದು. ಆದ್ದರಿಂದ ಪ್ರತಿಯೊಂದು ಹೆಜ್ಜೆಯನ್ನು ಯೋಚಿಸಿ ಇಡುವುದು ಶ್ರೇಯಸ್ಕರ. ತುಂಬ ಜಾಗರೂಕತೆಯಿಂದ ಮುಂದುವರಿಯಿರಿ. ಉದ್ಯೋಗದಲ್ಲಿ, ವಿಶೇಷವಾಗಿ ಉದ್ಯೋಗದ ಸ್ಥಳದಲ್ಲಿ ಹೆಚ್ಚಿನ ಶ್ರಮ ವಹಿಸಬೇಕಾಗಲಿದೆ. ಮೇಲಧಿಕಾರಿಗಳು ಅಥವಾ ಸಹೋದ್ಯೋಗಿಗಳೊಂದಿಗೆ ತರ್ಕ ವಿತರ್ಕಗಳಿಗೆ ಇಳಿಯಬೇಡಿ. ನಿಮ್ಮ ಜವಾಬ್ದಾರಿಗಳನ್ನು ವಹಿಸಿಕೊಂಡು ಶಾಂತಚಿತ್ತರಾಗಿ ಆ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸುವ ಬಗ್ಗೆ ಹೆಚ್ಚಿನ ಸಮಯವನ್ನು, ಹೆಚ್ಚಿನ ಪ್ರಗತಿಯನ್ನು ಮಾಡಿಕೊಳ್ಳಿ. ಇನ್ನು ವ್ಯಾಪಾರಸ್ಥರಿಗೆ ಸಮಾಧಾನಕರ ವಹಿವಾಟು ನಡೆಯಲಿದೆ. ಕಾಗದ ಪತ್ರಗಳ ವ್ಯವಹಾರದಲ್ಲಿ ಮತ್ತು ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವಾಗ ಜಾಗರೂಕರಾಗಿರಿ. ರಿಯಲ್ ಎಸ್ಟೇಟ್ ಹಾಗೂ ಕಬ್ಬಿಣ ಅಥವಾ ಯಂತ್ರೋಪಕರಣ ಸಂಬಂಧಿತ ವ್ಯಾಪಾರಿಗಳಿಗೆ ಸಾಧಾರಣ ಲಾಭ ದೊರೆಯಲಿದೆ. ಸಣ್ಣ ಪುಟ್ಟ ಗ್ಯಾರೇಜಿನಲ್ಲಿ ಕೆಲಸ ಮಾಡತಕ್ಕಂಥವರು ಅಥವಾ ಕಬ್ಬಿಣದ ವ್ಯಾಪಾರ ವಹಿವಾಟು ಮಾಡತಕ್ಕಂಥವರಿಗೂ ಸಾಧಾರಣವಾದಂಥ ದಿನವಾಗಲಿದೆ. ಇನ್ನು ಈ ದಿನದ ನಿಮ್ಮ ಆರ್ಥಿಕ ಸ್ಥಿತಿ ಸವಾಲಿನ ದಿನವಾಗಲಿದೆ. ಅಪೇಕ್ಷಿತ ಹಠಾತ್ ವೆಚ್ಚಗಳು ಬರುವಂಥ ಸಾಧ್ಯತೆ. ಅನಗತ್ಯ ಖರ್ಚುಗಳಿಗೆ ಕಡಿವಾಣವನ್ನು ಹಾಕಿ. ಹಣಕಾಸಿನ ವಿಚಾರದಲ್ಲಿ ಯಾರನ್ನು ಅತಿಯಾಗಿ ನಂಬಬೇಡಿ. ಸಾಲ ಕೊಡುವುದು ಅಥವಾ ಪಡೆಯುವುದರಿಂದ ಆದಷ್ಟು ದೂರವಿರುವುದು ಒಳ್ಳೆಯದು. ಇನ್ನು ಈ ದಿನದ ನಿಮ್ಮ ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಗೊಂದಲಗಳು ಏರ್ಪಡಲಿದೆ ಹಾಗೂ ವಿಶೇಷವಾಗಿ ಮಾತುಗಳಲ್ಲಿ ಸೌಮ್ಯತೆಯನ್ನು ಕಾಯ್ದುಕೊಳ್ಳಿ. ಗೃಹ ಶಾಂತಿಗೆ ಸಹಕಾರಿಯಾದಂತಹ ದಿನ. ದಾಂಪತ್ಯದಲ್ಲಿ ಪರಸ್ಪರ ಅರ್ಥ ಮಾಡಿಕೊಂಡು ನಡೆಯತಕ್ಕಂಥದ್ದು ಒಳ್ಳೆಯದು. ಪ್ರೇಮಿಗಳಿಗೆ ತಾಳ್ಮೆ ವಹಿಸಬೇಕಾದಂಥ ಸಮಯ. ಸಣ್ಣ ಪುಟ್ಟ ತೊಂದರೆಗಳಿಂದಾಗಿ ವಿಶೇಷವಾಗಿ ಸಮಸ್ಯೆಗಳಾಗಬಹುದು. ಎಚ್ಚರಿಕೆಯಿಂದ ಇರಿ. ಆರೋಗ್ಯದ ಕಡೆಗೆ ವಿಶೇಷ ಗಮನವನ್ನು ಹರಿಸಬೇಕಾದಂಥ ದಿನ. ಕಾಲು ನೋವು, ನರಗಳ ಸಮಸ್ಯೆ, ವಿಶೇಷವಾಗಿ ರಕ್ತದೊತ್ತಡಕ್ಕೆ ಸಂಬಂಧಿಸಿದಂತಹ ಕಿರಿಕಿರಿಗಳು ಕಾಣಿಸಿಕೊಳ್ಳಲಿದೆ. ಚಾಲನೆ ಮಾಡುವಾಗ ಎಚ್ಚರಿಕೆ ಮಾಡಿ ಹಾಗೂ ಸರಿಯಾದ ಸಮಯಕ್ಕೆ ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ. ಆರೋಗ್ಯದ ಕಡೆಗೆ ಜಾಗರೂಕತೆ ಇರಲಿ. ಕೃಷಿಯ ಸಂಬಂಧದಲ್ಲಿ ರೈತರಿಗೆ ಒಳ್ಳೆಯ ಶ್ರಮದಾಯಕವಾದಂಥ ದಿನ. ಕೃಷಿ ಉಪಕರಣಗಳ ನಿರ್ವಹಣೆ ಹಾಗೂ ನೀರಾವರಿ ಕೆಲಸಗಳಲ್ಲಿ ಹೆಚ್ಚಿನ ಗಮನ ಅಗತ್ಯ. ಭೂ ಸಂಬಂಧಿತ ವಿವಾದಗಳಿಂದ ಆದಷ್ಟು ದೂರವಾಗಿರಿ ಹಾಗೂ ಹವಾಮಾನ ವೈಪರೀತ್ಯಗಳ ಬಗ್ಗೆ ಜಾಗರೂಕರಾಗಿರುವುದು ಒಳ್ಳೆಯದು. ಇನ್ನು ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳು ಒಳ್ಳೆಯ ಒಂದು ನಿರಂತರತೆ ಹಾಗೂ ಕಠಿಣ ಪರಿಶ್ರಮ ವಹಿಸಬೇಕಾದಂಥ ದಿನ. ಮನಸ್ಸಿನ ಚಂಚಲತೆಯನ್ನು ಬದಿಗೊತ್ತಿ ಓದಿನತ್ತ ಹೆಚ್ಚಿನ ಗಮನವನ್ನು ಕೊಡಿ. ಹಿರಿಯರ ಮತ್ತು ಶಿಕ್ಷಕರ ಸಲಹೆಗಳನ್ನು ಅನುಸರಿಸುವುದು ಲಾಭದಾಯಕವಾಗಲಿದೆ. ಈ ದಿನದ ನಿಮ್ಮ
ಗ್ರಹಚಾರಗಳ ಪರಿಹಾರಕ್ಕಾಗಿ ಈ ದಿನ ರುದ್ರಾಭಿಷೇಕವನ್ನು ಮಾಡಿ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು 108 ಬಾರಿ ಜಪ ಮಾಡಿ ಒಳ್ಳೆಯ ಶುಭ ಫಲಗಳು ದೊರಕಲಿದೆ. ಈ ದಿನದ ನಿಮ್ಮ ಶುಭ ಸಂಖ್ಯೆ 6, ಶುಭ ಬಣ್ಣ ಕೇಸರಿ ಬಣ್ಣ, ಶುಭ ದಿಕ್ಕು ವಾಯವ್ಯ ದಿಕ್ಕು. ಸ್ನೇಹಿತರೆ, ಈ ದಿನ ಶುಭವಾಗಲಿ. ಇನ್ನು ಧನುಸ್ಸು ರಾಶಿಯವರಿಗೆ ಇಂದು ಶನಿವಾರವಾದ್ದರಿಂದ ನಿಮ್ಮ ರಾಶ್ಯಾಧಿಪತಿ ಗುರು ಮತ್ತು ಶನಿಯ ಅನುಕೂಲಕರ ಸ್ಥಿತಿಯಿಂದಾಗಿ ಆಧ್ಯಾತ್ಮಿಕ ಹಾಗೂ ಪ್ರಾಯೋಗಿಕ ಚಿಂತನೆಗಳು ಸಮ್ಮಿಳಿತವಾಗಲಿವೆ. ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಾಗುವಂಥ ದಿನ. ಹಿರಿಯರ ಮಾರ್ಗದರ್ಶನದಿಂದ ನಿರೀಕ್ಷಿತ ಕಾರ್ಯಗಳು ಸುಗಮವಾಗಿ ಪೂರ್ಣಗೊಳ್ಳಲಿವೆ. ಈ ದಿನದ ನಿಮ್ಮ ವಿಶೇಷವಾಗಿ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗಿಗಳಿಗೆ ಶುಭ ಫಲಗಳು ದೊರೆಯುವಂಥ ದಿನ. ಕೆಲಸದ ಸ್ಥಳದಲ್ಲಿ ನಿಮ್ಮ ಅನುಭವ ಮತ್ತು ದಕ್ಷತೆಗೆ ಸೂಕ್ತ ಮನ್ನಣೆ ದೊರೆಯಲಿದೆ. ಮೇಲಧಿಕಾರಿಗಳಿಂದ ಮೆಚ್ಚುಗೆ ಹಾಗೂ ಪ್ರಮುಖ ಯೋಜನೆಯ ಜವಾಬ್ದಾರಿಗಳು ಲಭಿಸತಕ್ಕಂಥ ಸಾಧ್ಯತೆ ಇದೆ. ವ್ಯಾಪಾರ ವಹಿವಾಟಿನಲ್ಲಿ ವಿಶೇಷವಾಗಿ ಉತ್ತಮ ಪ್ರಗತಿಯನ್ನು ಕಾಣಲಿದ್ದೀರಿ. ಶಿಕ್ಷಣ, ಪ್ರಕಾಶನ, ಧಾರ್ಮಿಕ ಸಾಮಗ್ರಿ ಹಾಗೂ ಪ್ರವಾಸೋದ್ಯಮ ಈ ಕ್ಷೇತ್ರದಲ್ಲಿರತಕ್ಕಂಥವರಿಗೆ ಲಾಭದಾಯಕ ದಿನ. ನೂತನ ಹೂಡಿಕೆಗಳಿಗೆ ಯೋಜನೆ ರೂಪಿಸಲು ಇಂದು ಅನುಕೂಲಕರವಾದಂಥ ಸಮಯ. ಇನ್ನು ಈ ದಿನದ ನಿಮ್ಮ ವಿಶೇಷವಾಗಿ ಆರ್ಥಿಕ ಸ್ಥಿತಿಗತಿಯನ್ನು ನೋಡುವುದಾದರೆ ಆರ್ಥಿಕ ಸ್ಥಿತಿಯು ಸುಧಾರಿಸಿಕೊಳ್ಳಲಿದೆ. ಆದಾಯದ ಹೊಸ ಮೂಲಗಳು ಗೋಚರಿಸಲಿದ್ದು ಸಾಲದ ಬಾಕಿಗಳನ್ನು ತೀರಿಸಲು ಅಥವಾ ದೀರ್ಘಕಾಲದ ಉಳಿತಾಯ ಯೋಜನೆಗಳಲ್ಲಿ ಹೂಡಿಕೆ ಮಾಡಲು ಈ ದಿನ ಸೂಕ್ತವಾದಂಥ ದಿನ. ಅನಗತ್ಯ ಖರ್ಚುಗಳು ನಿಯಂತ್ರಣದಲ್ಲಿರಲಿದೆ, ಆದರೂ ನಿರ್ಲಕ್ಷ್ಯವನ್ನು ಮಾಡಬೇಡಿ. ಇನ್ನು ಕುಟುಂಬದಲ್ಲಿ ನೆಮ್ಮದಿ ಹಾಗೂ ವಿಶೇಷವಾಗಿ ಸೌಹಾರ್ದ ವಾತಾವರಣವಿರಲಿದೆ. ಮನೆಯಲ್ಲಿ ಧಾರ್ಮಿಕ ಅಥವಾ ಮಂಗಳಕರ ಕಾರ್ಯಗಳ ಕುರಿತು ಚರ್ಚೆಗಳು ನಡೆಯಲಿವೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಗೌರವ ಹಾಗೂ ಅನುರಾಗ ಹೆಚ್ಚಾಗುವಂಥ ದಿನ. ಇನ್ನು ಈ ದಿನದ ನಿಮ್ಮ ಆರೋಗ್ಯದ ಸ್ಥಿತಿಯಲ್ಲಿ ಸ್ವಲ್ಪ ಏರುಪೇರು ಆಗಲಿದೆ. ಸಣ್ಣ ಪುಟ್ಟ ಅನಾರೋಗ್ಯಗಳು ಕಾಡುವಂಥ ದಿನ. ಶೀತ, ಕಫ ಅನಾರೋಗ್ಯಗಳು ಬರಲಿದೆ. ಹೊಟ್ಟೆಗೆ ಸಂಬಂಧಿಸಿದಂತಹ ಅನಾರೋಗ್ಯಗಳು, ಕೈಕಾಲು ನೋವು, ಗಂಟು ನೋವುಗಳು ಕಾಣಿಸಿಕೊಳ್ಳಬಹುದು. ಆದಷ್ಟು ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ತಂದುಕೊಳ್ಳಿ. ಕೃಷಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತಾಪಿ ವರ್ಗದವರಿಗೆ ಲಾಭದಾಯಕವಾದಂಥ ದಿನ. ತೋಟಗಾರಿಕೆ, ವಾಣಿಜ್ಯ ಹಾಗೂ ಮತ್ತು ಧಾನ್ಯ ಬೆಳೆ ಉತ್ಪಾದನೆಯಲ್ಲಿ ನಿರತರಾದವರಿಗೆ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಲಭಿಸಲಿದೆ. ಭೂ ಅಭಿವೃದ್ಧಿ ಹಾಗೂ ನೀರಾವರಿ ಕೆಲಸಗಳು ಸುಗಮವಾಗಿ ಸಾಗಲಿದೆ. ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕವಾಗಿ ಅತ್ಯುತ್ತಮವಾದಂಥ ದಿನ. ಉನ್ನತ ಶಿಕ್ಷಣ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗುತ್ತಿರತಕ್ಕಂಥವರಿಗೆ ಉತ್ತಮ ಏಕಾಗ್ರತೆ ಸಿದ್ಧಿಸಲಿದ್ದು ಶಿಕ್ಷಕರು ಮತ್ತು ಹಿರಿಯರಿಂದ ಸೂಕ್ತ ಮಾರ್ಗದರ್ಶನ ದೊರೆಯಲಿದೆ. ಇನ್ನು ಈ ದಿನದ ನಿಮ್ಮ ಪರಿಹಾರವನ್ನು ನೋಡುವುದಾದರೆ ಸ್ನೇಹಿತರೆ, ಶನಿವಾರ, ಹಾಗಾಗಿ ದತ್ತಾತ್ರೇಯ ಸ್ವಾಮಿಯ ಆರಾಧನೆ, ಆಂಜನೇಯನ ಆರಾಧನೆಯನ್ನು ಮಾಡಿಕೊಳ್ಳಿ. ನಿಮ್ಮ ಕುಲದೇವರನ್ನು, ಗ್ರಾಮ ದೇವರನ್ನು ತಪ್ಪದೆ ಸ್ಮರಿಸಿಕೊಳ್ಳಿ. ಗ್ರಹಚಾರಗಳ ಪರಿಹಾರಕ್ಕಾಗಿ ಈ ದಿನ ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿಕೊಳ್ಳುವಂಥದ್ದು. ಕಪ್ಪು ಎಳ್ಳನ್ನು ದಾನ ಮಾಡಿಕೊಳ್ಳುವುದರಿಂದ ಶುಭ ಫಲಗಳು ದೊರಕಲಿದೆ. ಈ ದಿನದ ನಿಮ್ಮ ಶುಭ ಸಂಖ್ಯೆ 3, ಶುಭ ಬಣ್ಣ ಹಳದಿ ಬಣ್ಣ, ಶುಭ ದಿಕ್ಕು ಈಶಾನ್ಯ ದಿಕ್ಕು. ಈ ದಿನ ನಿಮಗೆ ಶುಭವಾಗಲಿ. ಇನ್ನು ಮಕರ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದ ಶನಿ ದೇವನ ದಿನವಾದ ಇಂದು ನಿಮ್ಮ ಕೆಲಸಗಳಲ್ಲಿ, ಕಾರ್ಯಗಳಲ್ಲಿ ಅತ್ಯುನ್ನತ ಶಿಸ್ತು ಹಾಗೂ ಶ್ರದ್ಧೆ ಕಂಡು ಬರತಕ್ಕಂಥ ದಿನ. ನಿಧಾನವಾಗಿಯಾದರೂ ನಿಖರವಾದ ಪ್ರಗತಿಯನ್ನು ಸಾಧಿಸಲಿದ್ದೀರಿ. ಹಳೆಯ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ಪೂರ್ಣಗೊಳ್ಳಲಿದ್ದು ಸಮಾಜದಲ್ಲಿ ಮತ್ತು ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಗೌರವ ಹಾಗೂ ವರ್ಚಸ್ಸು ಹೆಚ್ಚಾಗುವಂಥ ದಿನ. ಇನ್ನು ಈ ದಿನ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗಿಗಳಿಗೆ ಶುಭದಾಯಕವಾದಂತಹ ದಿನ. ನಿಮ್ಮ ಶ್ರಮಕ್ಕೆ ತಕ್ಕಂತೆ
ಮೇಲಧಿಕಾರಿಗಳಿಂದ ಸಂಪೂರ್ಣ ಬೆಂಬಲ ಹಾಗೂ ಮೆಚ್ಚುಗೆ ದೊರೆಯಲಿದೆ. ತಾಂತ್ರಿಕ, ಆಡಳಿತಾತ್ಮಕ ಮತ್ತು ಕಬ್ಬಿಣ ಅಥವಾ ಯಂತ್ರೋಪಕರಣ ಕ್ಷೇತ್ರದಲ್ಲಿದ್ದವರಿಗೆ ಸುವರ್ಣ ಅವಕಾಶಗಳು ಎದುರಾಗಲಿದೆ. ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ವ್ಯಾಪಾರ ವಹಿವಾಟಿನಲ್ಲಿ ನಿರಂತರ ಹಾಗೂ ಸ್ಥಿರವಾದ ಧನ ಲಾಭ ದೊರೆಯಲಿದೆ. ದೀರ್ಘಕಾಲದ ಒಪ್ಪಂದಗಳು ಅಥವಾ ನೂತನ ಹೂಡಿಕೆಗಳಿಗೆ ಯೋಜನೆ ರೂಪಿಸಲು ಇಂದು ಅನುಕೂಲಕರವಾದಂಥ ದಿನ. ಗುತ್ತಿಗೆ ಮತ್ತು ರಿಯಲ್ ಎಸ್ಟೇಟ್ ವ್ಯವಹಾರಸ್ಥರಿಗೆ ಲಾಭದಾಯಕ ವಾತಾವರಣವಿರಲಿದೆ. ಆರ್ಥಿಕ ಸ್ಥಿತಿಯು ಸುದೃಢವಾಗಿದ್ದು ಹಳೆಯ ಹೂಡಿಕೆಗಳಿಂದ ಅಥವಾ ಆಸ್ತಿ ಮೂಲಗಳಿಂದ ನೂತನ ಆದಾಯ ಹರಿದು ಬರಲಿದೆ. ಅನಗತ್ಯ ವೆಚ್ಚಗಳು ನಿಯಂತ್ರಣದಲ್ಲಿದ್ದು ಭವಿಷ್ಯದ ಭದ್ರತೆಗಾಗಿ ಹೊಸ ಉಳಿತಾಯ ಯೋಜನೆಗಳನ್ನು ಪ್ರಾರಂಭಿಸಲು ಇಂದು ಸೂಕ್ತವಾದಂಥ ಸಮಯ. ಕುಟುಂಬದಲ್ಲಿ ಶಾಂತಿ, ನೆಮ್ಮದಿ ಹಾಗೂ ಸ್ಥಿರತೆ ಇರಲಿದ್ದು ಹಿರಿಯರ ಸಲಹೆಗಳು ಕುಟುಂಬದ ಕೌಟುಂಬಿಕ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ನೀಡುವಂಥ ದಿನ. ದಾಂಪತ್ಯದಲ್ಲಿ ಪರಸ್ಪರ ಗೌರವ ಹಾಗೂ ಅನುರಾಗ ವೃದ್ಧಿಸಲಿದ್ದು ಪ್ರೇಮಿಗಳಿಗೆ ಈ ದಿನ ಸಮಾಧಾನಕರವಾದಂಥ ದಿನ. ಕುಟುಂಬದಲ್ಲಿ ತಂದೆ ತಾಯಿಯ ಹಿರಿಯರ ಸಲಹೆ ಸೂಚನೆಗಳು ಉತ್ತಮವಾಗಿದ್ದು ಅವರ ಆರೋಗ್ಯದ ಕಡೆಗೆ ತುಂಬ ಎಚ್ಚರಿಕೆಯನ್ನು ತಂದುಕೊಳ್ಳಿ. ನಿರ್ಲಕ್ಷ್ಯ ಮಾಡದೇ ಇರುವುದು ಒಳ್ಳೆಯದು. ಇನ್ನು ವಿಶೇಷವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯವು ಈ ದಿನ ಸಾಮಾನ್ಯವಾಗಿರಲಿದೆ. ಸಣ್ಣ ಪುಟ್ಟ ಅನಾರೋಗ್ಯಗಳು ಬರಬಹುದು. ಆದರೂ ದೇವರ ಸ್ಮರಣೆಯನ್ನು ಬಿಡದೆ ಶನಿಯ ಪ್ರಭಾವದಿಂದ ಸಣ್ಣ ಪುಟ್ಟ ದೈಹಿಕ ಆಯಾಸಗಳು ಅಥವಾ ಕೀಲು ನೋವುಗಳು ಕಾಣಿಸಿಕೊಂಡರೂ ಅದು ಪರಿಹಾರವಾಗಲಿದೆ. ದಿನನಿತ್ಯದ ವ್ಯಾಯಾಮ ಹಾಗೂ ಸಾತ್ವಿಕ ಆಹಾರ ಸೇವನೆಯಿಂದ ನಿಮ್ಮ ಆರೋಗ್ಯ ಸುಸ್ಥಿತಿಯಲ್ಲಿರಲಿದೆ. ಇನ್ನು ಈ ದಿನ ಕೃಷಿಗೆ ಸಂಬಂಧಪಟ್ಟಂತೆ ರೈತಾಪಿ ವರ್ಗದವರಿಗೆ ಮತ್ತು ಭೂಮಿ ಸಂಬಂಧಿತ ಕೆಲಸಗಳಲ್ಲಿ ನಿರತರಾದವರಿಗೆ ಪ್ರಗತಿದಾಯಕವಾದಂಥ ದಿನ. ಕೃಷಿ ಭೂಮಿಯ ಅಭಿವೃದ್ಧಿ ಹಾಗೂ ಯಂತ್ರೋಪಕರಣಗಳ ಖರೀದಿ ಹಾಗೂ ಕೊಳವೆ ಬಾವಿ ತೊಡಿಸುವಂತಹ ಕೆಲಸಗಳು ಸುಗಮವಾಗಿ ನೆರವೇರಲಿದೆ. ಕೃಷಿಕರಿಗೆ ಒಳ್ಳೆಯ ಶುಭ ವಾರ್ತೆಗಳು ಬರತಕ್ಕಂಥ ಯೋಗವೂ ಇದೆ. ಈ ದಿನ ವಿದ್ಯಾರ್ಥಿಗಳಿಗೆ ನಿಮ್ಮ ಕಲಿಕೆಯಲ್ಲಿ ಅದ್ಭುತ ಏಕಾಗ್ರತೆ ಸಿದ್ಧಿಸಲಿದೆ. ಗಂಭೀರ ವಿಷಯಗಳ ಅಭ್ಯಾಸ ಹಾಗೂ ತಾಂತ್ರಿಕ ಶಿಕ್ಷಣ ಪಡೆಯುತ್ತಿರತಕ್ಕಂಥವರಿಗೆ ಅತ್ಯುತ್ತಮ ಫಲಿತಾಂಶ ದೊರೆಯಲಿದೆ. ಕಬ್ಬಿಣ ವಿಶೇಷವಾಗಿ ಕಠಿಣ ಪರಿಶ್ರಮಕ್ಕೆ ಸೂಕ್ತ ಪ್ರತಿಫಲ ಸಿಗಲಿದ್ದು ವಿದ್ಯೆಯಲ್ಲಿ ನೀವು ದೊಡ್ಡ ಸಾಧನೆ ಮಾಡತಕ್ಕಂಥ ಸಾಧ್ಯತೆ ಇರತಕ್ಕಂಥ ದಿನ. ಇನ್ನು ಈ ದಿನ ವಿಶೇಷವಾಗಿ ಶನಿದೇವರ ಆರಾಧನೆ, ನವಗ್ರಹಗಳ ಪ್ರಾರ್ಥನೆಯನ್ನು ಮಾಡಿ ಎಳ್ಳೆಣ್ಣೆಯನ್ನು ದೇವರಿಗೆ ಸಮರ್ಪಣೆ ಮಾಡಿ. ಈ ದಿನದ ನಿಮ್ಮ ಶುಭ ಸಂಖ್ಯೆ 2, ಶುಭ ಬಣ್ಣ ಕಪ್ಪು ಬಣ್ಣ, ಶುಭ ದಿಕ್ಕು ಪಶ್ಚಿಮ ದಿಕ್ಕು. ಇನ್ನು ಕುಂಭರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದ ಶನಿಯ ದಿನವಾದ ಇಂದು ಹೊಸ ಆಲೋಚನೆಗಳು ಹಾಗೂ ಸೃಜನಶೀಲ ಯೋಜನೆಗಳೊಂದಿಗೆ ಮುನ್ನಡೆಯತಕ್ಕಂಥ ದಿನ. ಸಾಮಾಜಿಕ ಕ್ಷೇತ್ರದಲ್ಲಿ ನಿಮ್ಮ ಗೌರವ ಹೆಚ್ಚಾಗಲಿದೆ. ಸವಾಲುಗಳನ್ನು ಜಾಣ್ಮೆಯಿಂದ ಎದುರಿಸತಕ್ಕಂಥ ದಿನ. ಒಳ್ಳೆಯ ಯಶಸ್ಸನ್ನು ಪಡೆದುಕೊಳ್ಳತಕ್ಕಂಥ ದಿನ. ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳಲು ಇಂದು ಅನುಕೂಲಕರವಾದಂಥ ದಿನ. ಹಾಗೂ ನಿಮ್ಮ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗಿಗಳಿಗೆ ಶುಭ ವಾತಾವರಣವಿರಲಿದೆ. IT, ತಂತ್ರಜ್ಞಾನ ಹಾಗೂ ಸಂಶೋಧನಾ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ನೂತನ ಅವಕಾಶಗಳು ಲಭಿಸಲಿದೆ. ಸಹೋದ್ಯೋಗಿಗಳ ಸಂಪೂರ್ಣ ಸಹಕಾರ ದೊರೆಯಲಿದ್ದು ನಿಗದಿತ ಸಮಯಕ್ಕೆ ನಿಮ್ಮ ಎಲ್ಲ ಕೆಲಸಗಳನ್ನು ನೀವು ಪೂರ್ಣಗೊಳಿಸಲಿದ್ದೀರಿ. ಹಾಗೂ ವ್ಯವಹಾರದಲ್ಲಿ ಒಳ್ಳೆಯ ಶುಭ ಫಲಗಳು ದೊರಕಲಿದೆ. ವ್ಯಾಪಾರದಲ್ಲಿ ವಿಶೇಷವಾಗಿ ಉತ್ತಮ ಧನ ಲಾಭ ದೊರೆಯಲಿದೆ. ನೂತನ ಹೂಡಿಕೆಗಳಿಗೆ ಅಥವಾ ನೂತನ ಪಾಲುದಾರಿಕೆ ಒಪ್ಪಂದಗಳಿಗೆ ಸೂಕ್ತವಾದಂತಹ ಸಮಯ. ಹಾರ್ಡ್ವೇರ್, ಎಲೆಕ್ಟ್ರಾನಿಕ್ಸ್ ಹಾಗೂ ಸೇವಾ ವಲಯದ ವ್ಯಾಪಾರಿಗಳಿಗೆ ಆಶಾದಾಯಕ ವಹಿವಾಟು ನಡೆಯತಕ್ಕಂಥ ದಿನ. ಒಂದು ಹಿರಿಯರ ಸಲಹೆ ಸೂಚನೆಗಳೊಂದಿಗೆ ಮುಂದುವರಿದಲ್ಲಿ ಶುಭ ಫಲಗಳು ದೊರಕಲಿದೆ. ಆರ್ಥಿಕವಾಗಿ ಬಲವಾದಂತಹ ದಿನ. ಆದಾಯದ ಹರಿವು ಸುಧಾರಿಸಲಿದ್ದು
ಬಾಕಿ ಇದ್ದ ಹಣ ಕೈ ಸೇರುವ ಸಾಧ್ಯತೆ ಇದೆ. ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವಲ್ಲಿ ಯಶಸ್ವಿಯಾಗಲಿದ್ದೀರಿ. ಆಸ್ತಿ ಅಥವಾ ವಾಹನಕ್ಕೆ ಸಂಬಂಧಿಸಿದ ಹೂಡಿಕೆಗಳಿಗೆ ಯೋಜನೆ ರೂಪಿಸುವುದು ಉತ್ತಮ. ಇನ್ನು ಕುಟುಂಬ ಮತ್ತು ಪ್ರೀತಿಯಲ್ಲಿ ಸಂತೋಷದ ಸಮಯವನ್ನು ಕಳೆಯಲಿದ್ದೀರಿ. ವಿಶೇಷವಾಗಿ ಪತಿ ಪತ್ನಿಯರು ಅನ್ಯೋನ್ಯತೆಯಿಂದ ಇರತಕ್ಕಂಥ ದಿನ. ನಿಮ್ಮ ಪ್ರೀತಿ ವೃದ್ಧಿಯಾಗಲಿದೆ. ಹಿರಿಯರ ಆಶೀರ್ವಾದವು ನಿಮಗೆ ಪ್ರಾಪ್ತಿಯಾಗಲಿದೆ. ದಾಂಪತ್ಯದಲ್ಲಿ ಒಳ್ಳೆಯ ಒಂದು ಗ್ರಹಿಕೆ ಹಾಗೂ ಪ್ರೀತಿ ಇರಲಿದೆ. ಪ್ರೇಮಿಗಳಿಗೆ ಸ್ಮರಣೀಯವಾದಂತಹ ದಿನ. ಕುಟುಂಬದಲ್ಲಿ ತಂದೆ ತಾಯಿಯರ ಆರೋಗ್ಯದಲ್ಲಿ ಸ್ವಲ್ಪ ಏರಿಳಿತಗಳಾಗಬಹುದು. ಸ್ವಲ್ಪ ಅವರ ಆರೋಗ್ಯದ ಕಡೆಗೆ ಜಾಗರೂಕತೆಯನ್ನು ತಂದುಕೊಳ್ಳಿ. ವಿಶೇಷವಾಗಿ ಆರೋಗ್ಯವು ಸ್ಥಿರವಾಗಿರಲಿದೆ. ಆದರೂ ಕಾಲು ನೋವು ಅಥವಾ ಅತಿಯಾದ ಆಯಾಸ ಬರಬಹುದು. ಸ್ವಲ್ಪ ಮಟ್ಟಿನ ಆರೋಗ್ಯದಲ್ಲಿ ನಿಗಾ ವಹಿಸಿ. ದೈನಂದಿನ ಪ್ರಾಣಾಯಾಮ, ದೈಹಿಕ ವ್ಯಾಯಾಮದಿಂದ ಸಂಪೂರ್ಣ ಕಾರ್ಯೋತ್ಸಾಹ ಕಾಯ್ದುಕೊಳ್ಳಬಹುದು. ಆದಷ್ಟು ವ್ಯಾಯಾಮ ಮಾಡಿಕೊಳ್ಳಿ. ಯೋಗ ಧ್ಯಾನವನ್ನು ಮಾಡಿ. ಕೃಷಿಗೆ ಸಂಬಂಧಪಟ್ಟಂತೆ ರೈತಾಪಿ ವರ್ಗದವರಿಗೆ ಒಳ್ಳೆಯ ಒಂದು ಕೃಷಿ ಕಾರ್ಯಗಳಲ್ಲಿ ಪ್ರಗತಿಗಳು ಕಂಡುಬರಲಿದೆ. ಆಧುನಿಕ ತಂತ್ರಜ್ಞಾನ ಅಥವಾ ನೂತನ ಕೃಷಿ ಪದ್ಧತಿಗಳ ಬಳಕೆಯಿಂದ ನಿಮಗೆ ಅನುಕೂಲಕರವಾಗಿರಲಿದೆ. ಬೆಳೆ ಮಾರಾಟದಲ್ಲಿ ಉತ್ತಮ ಬೆಲೆ ಸಿಗುವ ಲಕ್ಷಣಗಳು ಕೂಡಿಬರಲಿದೆ. ವಿದ್ಯಾರ್ಥಿಗಳಿಗೆ ನಿಮ್ಮ ಕಲಿಕೆಯಲ್ಲಿ ಉತ್ತಮ ಏಕಾಗ್ರತೆ ಸಿದ್ಧಿಸಲಿದ್ದು, ತಾಂತ್ರಿಕ ಹಾಗೂ ಗಣಕಯಂತ್ರ ವಿಷಯ ಅಭ್ಯಾಸ ಮಾಡುತ್ತಿರತಕ್ಕಂಥವರಿಗೆ ವಿಶೇಷ ಯಶಸ್ಸು ಸಿಗಲಿದೆ. ಪರೀಕ್ಷಾ ಸಿದ್ಧತೆಗಳು ಸುಗಮವಾಗಿ ಸಾಗಲಿದೆ. ವಿಶೇಷವಾಗಿ ಇಂದಿನ ನಿಮ್ಮ ಪರಿಹಾರವನ್ನು ನೋಡುವುದಾದರೆ, ಇಂದು ನಿಮ್ಮ ರಾಶ್ಯಾಧಿಪತಿ ಶನಿಯ ದಿನವಾದ್ದರಿಂದ ಶ್ರೀ ಆಂಜನೇಯ ಸ್ವಾಮಿಯ ಹಾಗೂ ಶನಿದೇವರಿಗೆ ಆರಾಧನೆಯನ್ನು ಮಾಡಿ. ಹನುಮಾನ್ ಚಾಲಿಸನ್ನು ಪಾರಾಯಣ ಮಾಡಿ. ದೇವಸ್ಥಾನದಲ್ಲಿ ಎಳ್ಳೆಣ್ಣೆಯ ದೀಪವನ್ನು ಬೆಳಗುವುದರಿಂದ ಗ್ರಹಚಾರ ಪರಿಹಾರವಾಗಲಿದೆ. ಈ ದಿನದ ನಿಮ್ಮ ಶುಭ ಸಂಖ್ಯೆ 5, ಶುಭ ಬಣ್ಣ ನೀಲಿ ಬಣ್ಣ, ಶುಭ ದಿಕ್ಕು ಪಶ್ಚಿಮ ದಿಕ್ಕು. ಇನ್ನು ಮೀನರಾಶಿ. ಮೀನರಾಶಿಯವರಿಗೆ ಇಂದು ಶನಿವಾರವಾದ್ದರಿಂದ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಆಲೋಚನೆಗಳು ಹೆಚ್ಚಾಗಿರಲಿದೆ. ಗ್ರಹ ಬಲದ ಪ್ರಭಾವದಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿರೀಕ್ಷಿತ ಪ್ರಗತಿ ಕಂಡುಬರತಕ್ಕಂಥ ದಿನ. ನಿಮ್ಮ ಕರುಣಾಮಯಿ ಹಾಗೂ ಸೌಮ್ಯ ಸ್ವಭಾವವು ಹೊಸ ಸದ್ಭಕ್ತರ ಮತ್ತು ಮಿತ್ರರ ಬೆಂಬಲವನ್ನು ಗಳಿಸಿಕೊಂಡಲ್ಲಿ ಒಳ್ಳೆಯ ಶುಭ ಫಲಗಳಿದೆ. ಹಿರಿಯರ ಆಶೀರ್ವಾದದೊಂದಿಗೆ ಈ ದಿನ ಹೊಸ ಕಾರ್ಯಗಳನ್ನು ಪ್ರಾರಂಭಿಸತಕ್ಕಂಥದ್ದು ಉತ್ತಮ. ಉದ್ಯೋಗಿಗಳಿಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಒಳ್ಳೆಯ ಶುಭ ಫಲಗಳು ಪ್ರಾಪ್ತಿಯಾಗಲಿದ್ದು, ಶಿಕ್ಷಣ, ಆಡಳಿತ, ವೈದ್ಯಕೀಯ ಹಾಗೂ ಸಮಾಜ ಸೇವಾ ಕ್ಷೇತ್ರದಲ್ಲಿರ್ತಕ್ಕಂಥವರಿಗೆ ಕಚೇರಿಯಲ್ಲಿ ಮೆಚ್ಚುಗೆ ಹಾಗೂ ಪ್ರೋತ್ಸಾಹ ಲಭಿಸಲಿದೆ. ಸಹೋದ್ಯೋಗಿಗಳೊಂದಿಗೆ ಸೌಹಾರ್ದತೆ ಕಾಯ್ದುಕೊಳ್ಳುವಂಥ ದಿನ. ಈ ದಿನ ವ್ಯಾಪಾರ ವಹಿವಾಟಿನಲ್ಲಿ ಸಮಾಧಾನಕರ ಹಾಗೂ ಸ್ಥಿರ ಲಾಭ ದೊರೆಯಲಿದೆ. ಜಲ ಸಂಬಂಧಿತ ಹಾಗೂ ಔಷಧೀಯ, ದಿನಸಿ ಮತ್ತು ಆಮದು ರಫ್ತು ವ್ಯಾಪಾರಸ್ಥರಿಗೆ ಲಾಭದಾಯಕವಾದಂತಹ ದಿನ. ನೂತನ ಯೋಜನೆಗಳಿಗೆ ಬಂಡವಾಳ ಹೂಡುವ ಮುನ್ನ ಸೂಕ್ತ ಆಲೋಚನೆ ಹಾಗೂ ಸಲಹೆ ಸೂಚನೆಗಳನ್ನು ಪಡೆದುಕೊಂಡು ಮುಂದುವರಿಯತಕ್ಕಂಥದ್ದು ಒಳ್ಳೆಯದು. ಈ ದಿನದ ನಿಮ್ಮ ಆರ್ಥಿಕ ಸ್ಥಿತಿಯು ಸುಧಾರಣೆಗೊಳ್ಳಲಿದ್ದು, ನಿಮಗೆ ಧಾರ್ಮಿಕ ಕಾರ್ಯಗಳಿಗೆ ಅಥವಾ ದಾನ ಧರ್ಮಗಳಿಗೆ ಹಣ ವ್ಯಯವಾಗಬಹುದು. ಹಳೆಯ ಹೂಡಿಕೆಗಳು ಅಥವಾ ಬಾಕಿ ಇದ್ದ ಧನಾಗಮನದಿಂದ ಆರ್ಥಿಕ ನೆಮ್ಮದಿ ಸಿಗಲಿದ್ದು, ಅನಗತ್ಯ ಸಾಲ ನೀಡುವಿಕೆಯಿಂದ ಆದಷ್ಟು ದೂರವಿರುವುದು ಒಳ್ಳೆಯದು. ಕುಟುಂಬದಲ್ಲಿ ಮಂಗಳಕರ ಹಾಗೂ ನೆಮ್ಮದಿಯ ವಾತಾವರಣ ನೆಲೆಸಲಿದೆ. ಮನೆಯ ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಕಂಡುಬರಲಿದ್ದು, ದಾಂಪತ್ಯ ಜೀವನದಲ್ಲಿ ಪರಸ್ಪರ ಪ್ರೀತಿ, ಗೌರವ ಹಾಗೂ ನಂಬಿಕೆ ಹೆಚ್ಚಾಗಲಿದೆ. ಈ ದಿನ ಆರೋಗ್ಯದ ವಿಚಾರದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಿ. ಆರೋಗ್ಯವು ನಿಮಗೆ ಸಾಮಾನ್ಯವಾಗಿ ಉತ್ತಮವಾಗಿದ್ದು, ಆದರೂ ಅತಿಯಾದ ಚಿಂತೆ ಅಥವಾ ನಿದ್ರಾಹೀನತೆಯಿಂದ ಮಾನಸಿಕ ಆಯಾಸ ಹಾಗೂ ಸಣ್ಣ ಪುಟ್ಟ ಅನಾರೋಗ್ಯದ ಸಮಸ್ಯೆಗಳು ಕಾಡದಂತೆ ಎಚ್ಚರವನ್ನು ಮಾಡಿ. ಧ್ಯಾನ, ಯೋಗ ಹಾಗೂ ಸಾತ್ವಿಕ ಆಹಾರ
ಪದ್ಧತಿ ನಿಮ್ಮ ಆರೋಗ್ಯವನ್ನು ಕಾಪಾಡಲಿದೆ. ಕೃಷಿಗೆ ಸಂಬಂಧಪಟ್ಟಂತೆ ರೈತಾಪಿ ವರ್ಗದವರಿಗೆ ಮತ್ತು ತೋಟಗಾರಿಕೆಯಲ್ಲಿ ನಿರತರಾದವರಿಗೆ ನಿಮ್ಮ ಶ್ರಮಕ್ಕೆ ತಕ್ಕಂತೆ ಉತ್ತಮ ಫಲ ದೊರೆಯಲಿದ್ದು ಬೆಳೆ ಒಳ್ಳೆಯ ಧಾರಣೆ ದೊರೆಯಲಿದೆ. ಬೆಳೆಗಾರರಿಗೆ ಅನುಕೂಲಕರ ವಾತಾವರಣವಿರಲಿದೆ. ಭೂಮಿಯ ನಿರ್ವಹಣೆ ಕೆಲಸಗಳೆಲ್ಲ ಸುಗಮವಾಗಿ ಸಾಗುವಂಥ ದಿನ. ವಿದ್ಯಾರ್ಥಿಗಳು ಶೈಕ್ಷಣಿಕ ಕ್ಷೇತ್ರದಲ್ಲಿ ಉತ್ತಮ ಏಕಾಗ್ರತೆ ಹಾಗೂ ಜ್ಞಾನಾರ್ಜನೆಯನ್ನು ಸಿದ್ಧಿಸಿಕೊಳ್ಳಲಿದ್ದೀರಿ. ಉನ್ನತ ವ್ಯಾಸಂಗ ಮಾಡುತ್ತಿರತಕ್ಕಂಥವರಿಗೆ ಹಾಗೂ ಸಾಹಿತ್ಯ ಕಲಾ ಕ್ಷೇತ್ರದ ವಿದ್ಯಾರ್ಥಿಗಳಿಗೆ ಯಶಸ್ಸು ಸಿಗುವಂಥ ದಿನ. ಈ ದಿನದ ನಿಮ್ಮ ಪರಿಹಾರವನ್ನು ನೋಡುವುದಾದರೆ ವಿಶೇಷವಾಗಿ ಗುರುವಿನ ಮಿತ್ರಗ್ರಹವಾದ ಶನಿಯನ್ನು ಸ್ಮರಣೆ ಮಾಡಿ ಆಂಜನೇಯನ ಆರಾಧನೆ, ದಕ್ಷಿಣಾಮೂರ್ತಿಯ ಆರಾಧನೆ, ಹನುಮನ್ ಚಾಲಿಸನ್ನು ಪಾರಾಯಣ ಮಾಡಿ, ಶಿವದೇವರ ಸ್ಮರಣೆ ಮಾಡಿ, ಕಪ್ಪು ಬಟ್ಟೆಯನ್ನು ದಾನ ಮಾಡಿ. ಈ ದಿನದ ನಿಮ್ಮ ಶುಭ ಸಂಖ್ಯೆ 3, ಶುಭ ಬಣ್ಣ ಹಳದಿ ಬಣ್ಣ, ಶುಭ ದಿಕ್ಕು ಈಶಾನ್ಯ ದಿಕ್ಕು. ಸ್ನೇಹಿತರೆ, ಇವಿಷ್ಟು ಈ ದಿನದ ಸಂಪೂರ್ಣ ಫಲವಾಗಿದೆ. ಎಲ್ಲರಿಗೂ ಭಗವಂತ ಒಳ್ಳೆಯ ಆರೋಗ್ಯ ಆಯುಷ್ಯಗಳನ್ನು ಕೊಟ್ಟು ಕಾಪಾಡಲಿ ಎಂದು ಸ್ಮರಣೆಯನ್ನು ಮಾಡುತ್ತಾ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ. ಮುಂದಿನ ವಿಡಿಯೋಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.